ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಫೈನಲ್ ರಿಲೀಸ್ ಆಗ್ತದೆ ಮಾರ್ಚ್ 1ನೇ ತಾರೀಕು. ಸಿನಿಮಾದ ಬಗ್ಗೆ ಸಾಕಷ್ಟು ಡೀಟೇಲ್ಸ್, ಅಂದ್ರೆ ಇವಾಗ ಟ್ರೈಲರ್ ನೋಡಿದೀರಾ, ಸಿನಿಮಾ ಬರ್ತದೆ ಅಂತ ಗೊತ್ತು. ಯಾಕೆ ಯಜಮಾನ, ಯಾರು ಯಜಮಾನ, ಸಿನಿಮಾದ ಕಥೆ ಏನು, ಕ್ಲೈಮ್ಯಾಕ್ಸ್ ನಲ್ಲಿ ಏನಾಗುತ್ತೆ ಅದನ್ನೆಲ್ಲ ಇವತ್ತು ಹೇಳಲ್ಲ. ಬಟ್ ಸಾಕಷ್ಟು ವಿಚಾರಗಳನ್ನ ನಿಮಗೆ ಬಿಟ್ಕೊಡ್ಬೇಕು ಅಂತಾನೆ ಇವತ್ತು ಸ್ಪೆಷಲ್ ಆಗಿರುವಂತಹ ಪ್ರೆಸ್ ಮೀಟ್. ಸೊ ಜೋರಾಗಿ ಚಪ್ಪಾಳೆ ಮೂಲಕ ನಮಗ್ ನಾವೇ ಚಪ್ಪಾಳೆ ಹೊಡ್ಕೊಳ್ಳೋಣ. ಇಷ್ಟೊತ್ತು ಸೂಪರ್ ಆಗಿ ಎನರ್ಜಿಯಾಗಿ ಎಸ್. ಸೊ ಮಂಗಳವಾರ ಸಾಯಂಕಾಲ ಇಲ್ಲಿ ಸೇರಿದ್ದೀವಿ ಅಂಡ್ ಸಾಕಷ್ಟು ಜನ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಸ್ಟೋರಿಗಳನ್ನ ಹಂಚ್ಕೊಳ್ತಾರೆ. ಅಂಡ್ ಅಫ್ಕೋರ್ಸ್ ಯಜಮಾನ ಸಿನಿಮಾದಲ್ಲಿ ನಮ್ಮ ಯಜಮಾನ ದರ್ಶನ್ ಅವರು, ಲೆಫ್ಟ್ ಅಲ್ಲಿ ಮಧುಬಾಲ, ರೈಟ್ ಅಲ್ಲಿ ಜಯಮಾಲ ಅನ್ನೋ ಹತ್ರ ಇಬ್ಬರು ಇದ್ದಾರೆ. ಆಕ್ಚುಲಿ ರಶ್ಮಿಕಾ ಮಂದನ ಅವರು ಇದ್ದಾರೆ, ಜೊತೆಗೆ ತಾನಿಯಾ ಹೋಪ್ ಅಂತಿದ್ದಾರೆ. ಒಬ್ಬ ಹೀರೋ ಅಂದ್ಮೇಲೆ ಗುದ್ದಾಡೋದಕ್ಕೆ 4-5 ಜನ ಬೇಕಾಗುತ್ತೆ ವಿಲನ್ಸ್. ಸೊ ಅವ್ರ ಜೊತೆಗೆ ಸೂರಿ, ಮಿಠಾಯಿ ಸೂರಿ ಇಲ್ಲ, ವಿಲನ್ ಇಲ್ಲ, ಬಟ್ ಸ್ಟಿಲ್ ಮಿಠಾಯಿ ಸೂರಿ ಅಂತ ಒಂದು ಸ್ಪೆಷಲ್ ಹೆಸರು. ಧನಂಜಯ ಅವರು ಇದ್ದಾರೆ. ಸೊ ರವಿಶಂಕರ್ ಅವರು ಕೂಡ ಇದರಲ್ಲಿದ್ದಾರೆ. ಸೊ ಅದ್ರ ಜೊತೆಗೆ ಅನೂಪ್ ಠಾಕೂರ್ ಸಿಂಗ್ ಅಂತ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಅಂಡ್ ಸಾಕಷ್ಟು ಜನ ನಗ್ಸೋದಕ್ಕೆ ಅಂತಾನೆ ನಮ್ಮ ಕಾಮಿಡಿಯ ಕಿಲಾಡಿ ಶಿವರಾಜ್ KR ಪೇಟೆ, ಜೊತೆಗೆ ಸಾಧು ಕೋಕಿಲ್ ಅವ್ರು ಕಾಣಿಸ್ಕೊಂಡಿದ ತಕ್ಷಣ ನಾವೆಲ್ಲ ಒಂದು ಸ್ಮೈಲ್ ಕೊಡ್ತೀವಿ. ಸೊ ಅದ್ಭುತ ಕಲಾವಿದ, ಒಳ್ಳೆ ಮ್ಯೂಸಿಷಿಯನ್ ಅವರು ಕೂಡ ಇದ್ದಾರೆ. ಅಂಡ್ ಅಫ್ಕೋರ್ಸ್ ಎಮೋಷನಲ್ ಆಗಿ ನಮ್ಮನ್ನೆಲ್ಲ ಟಚ್ ಮಾಡಿರುವಂತ ಸಾಕಷ್ಟು ಹಿರಿಯ ಕಲಾವಿದರು. ರತನ್ ಅವರು ಇದ್ದಾರೆ, ಡೈನಮಿಕ್ ಡ್ಯಾಡಿ, ಡೈನಮಿಕ್ ಪ್ರಿನ್ಸ್ ಅವರ ತಂದೆ ನಮ್ಮ ಡೈನಮಿಕ್ ದೇವರಾಜ್ ಅವರಿದ್ದಾರೆ, ಮಂಡ್ಯ ರಮೇಶ್ ಅವರಿದ್ದಾರೆ. ಹೀಗೆ ಒಂದು ದೊಡ್ಡ ತಾರಾಗಣ, ಅಂದ್ರೆ ಇಷ್ಟು ಜನ ದೊಡ್ಡ ದೊಡ್ಡ ಸ್ಟಾರ್ಸ್, ಇಷ್ಟು ದೊಡ್ಡ ಮಲ್ಟಿ ಸ್ಟಾರರ್ ಒಂದು ಸಿನಿಮಾ. ಫೈನಲಿ ಆಸ್ ಎ ಫ್ಯಾನ್, ದರ್ಶನ್ ಅವರ ಫ್ಯಾನ್, ಇಷ್ಟು ದಿನಗಳಿಂದ ಕಾಯ್ತಾ ಇದ್ದೆ ಯಾವಾಗ ನೆಕ್ಸ್ಟ್ ಸಿನಿಮಾ ಅಂತ. ಫೈನಲಿ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದೆ. ಸೊ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಮೊದಲನೇ ಬಾರಿಗೆ ನಮ್ಮ ಧನಂಜಯ ಅವ್ರನ್ನ ವೇದಿಕೆ ಮೇಲೆ ಕರಿತೀನಿ. ಅಫ್ಕೋರ್ಸ್ ಎಸ್, ಪ್ಲೀಸ್ ಬನ್ನಿ. ಇವ್ರನ್ನ ಪ್ರತಿ ಸಲ ಮೀಟ್ ಮಾಡಿದಾಗ ಒಂದು ಲುಕ್ ಚೇಂಜ್ ಆಗಿರುತ್ತೆ. ಸೊ ಮಿಠಾಯಿ ಸೂರಿ ಯಾರು, ಏನಿದು ಕತೆ, ಅಂಡ್ ಹೇಗೆ ಅನಿಸ್ತು ಈ ಒಂದು ಎಂಟೈರ್ ಎಕ್ಸ್ಪೀರಿಯನ್ಸ್? ಎಲ್ರಿಗೂ ನಮಸ್ಕಾರ. ಯಜಮಾನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ದರ್ಶನ ನನಗೆ, ನಾನು ಇಂಡಸ್ಟ್ರಿಗೆ ಬಂದಾಗಿಂದ, ಅವರು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಿಂದ ತುಂಬ ಚೆನ್ನಾಗಿ ನನ್ನ ಜೊತೆ ನಿಂತವರು. ಆಮೇಲೆ ಏನೇ ಇದ್ರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ರು. ಕಾಲ್ ಮಾಡಿ ಕೆಲವೊಂದ್ಸರಿ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ ಎಷ್ಟೊಂದು ಸಿಚುವೇಶನಲ್ಲಿ. ಆ್ಯಂಡ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಖುಷಿ. ಮಿಠಾಯಿ ಸೂರಿ ವಿಲನ್ ಅನ್ನೋದಕ್ಕಿಂತ, ವಿಲನ್ ಅಲ್ಲ, ಅದೊಂದು ಪೋಷಕ ಪಾತ್ರ ಅಂತ ಕರಿಬೋದು, ಆ್ಯಂಡ್ ಒಂದು ಕಿರಿಕ್ ಮಾಡೋ ಕ್ಯಾರೆಕ್ಟರ್ ಅಂತ ಕರಿಬೋದು. ಅವ್ನು ಕೆಟ್ಟವನು ಅನ್ನೋದಕ್ಕಿಂತ ಹುಂಬ ಅಂತ ಹೇಳ್ಬೋದು. ತುಂಬ ಎಂಜಾಯ್ ಮಾಡಿದೆ ಪಾತ್ರ. ಆ್ಯಂಡ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು ಎಲ್ಲದನ್ನು. ನಮ್ಮ ಬಿ ಸುರೇಶರು, ಶೈಲಜಾ ಮೇಡಮ್, ಪೊನ್ ಕುಮಾರ್ ಅವರು, ಹರಿಕೃಷ್ಣ ಅವರು, ಆ್ಯಂಡ್ ಸಿನಿಮಾಟೋಗ್ರಫರ್ ಶ್ರೀಶಾ, ಎಲ್ಲರೂ ಸೆಟ್ಟಲ್ಲಿ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡಿ ತುಂಬ ಚೆನ್ನಾಗಿ ಆ ಪಾತ್ರನ ಪೋಷಿಸಿದ್ರು. ಆ್ಯಂಡ್ ಖುಷಿಯಾಗುತ್ತೆ ಟ್ರೈಲರ್ ಬಂದಮೇಲೆ ಹುಡುಗರು ಎಲ್ಲರೂ ಸಿಕ್ಕಿದಾಗ ಎಲ್ಲರೂ ಪಟ್ಟಂದ್ರೆ ಪಟಾಸು ಮಿಠಾಯಿ ಸೂರಿ ಅಂತ ಆ ಪಾತ್ರದ ಮೂಲಕ ಗುರುತಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಈ ಥರದೊಂದು ಪಾತ್ರಕ್ಕೆ, ಈ ಥರದೊಂದು ಸಿನಿಮಾಗೆ, ಈ ಥರದೊಂದು ಎಕ್ಸ್ಪೀರಿಯನ್ಸ್ಗೆ. ಖಂಡಿತ ತುಂಬ ದೊಡ್ಡ ಹಿಟ್ ಆಗುತ್ತೆ ಯಜಮಾನ. ಯಾಕಂದರೆ ಅದು ಪ್ರತಿಯೊಂದು, ನನಗೆ ಒಂದು ಮುಂಜಾನೆ ಸಾಂಗ್ ತುಂಬ ಇಷ್ಟ. ಆ್ಯಂಡ್ ಅಮಣಿ ಪಸಂಡಿ ಬಾ ಸಾಂಗ್ಗೆ ನೋಡೋಕೆ ಕಾಯ್ತಾ ಇದ್ದೀನಿ. ಸೊ ಫಸ್ಟ್ ಡೇ, ಫಸ್ಟ್ ಶೋ ಅಥವಾ ಫ್ಯಾನ್ ಶೋ ಎಷ್ಟೊತ್ತಾಗುತ್ತೆ, ಅದ್ರ ಮಧ್ಯೆ ನಾನು ಯಜಮಾನ ಸಿನಿಮಾ ನೋಡ್ತೀನಿ. ಥ್ಯಾಂಕ್ ಯು. ಇಲ್ಲರೆ ಕೆಂಪು ಕಲರ್ ಡ್ರೆಸ್ ನಲ್ಲಿ ಆ ಕಡೆ 3 ಜನ ಹುಡುಗಿರು, ಈ ಕಡೆ 3 ಜನ ಹುಡುಗಿರು. ಅದೇ ಇವಾಗ ಹೇಳಿ, ಮಿಠಾಯಿ ಯಾರಕ್ಕೆ ತಿನ್ನಿಸ್ತಾ ಇದ್ರಿ? ಅದೇ ಅಷ್ಟು ಜನ ಹುಡುಗಿರು ಕೊಟ್ರೆ ಅದು ಅದನ್ನ ನೋಡಿದಾಗ ಒಂದು ಒಳ್ಳೆ ಲೈನ್ ಹೇಳಿದ್ರು ಯಾರೋ, ಕೆಂಪು ತೋಟದಲ್ಲಿ ಒಮ್ಮೆ ಹಾರ ಬರದೆ ಪಾರಿವಾಳವೇ ಅಂತ. ಸೂಪರ್. ಇನ್ನು ಸ್ವಲ್ಪ ಹೊತ್ತಲ್ಲಿ ಎಂಟೈರ್ ಮೀಡಿಯಾಗೆ ಒಂದು ಇಂಟ್ರಾಕ್ಷನ್ ಸೆಷನ್ ಅಂತ ಇಟ್ಕೊಳ್ಳೋಣ. ಸೊ ಏನೇ ಪ್ರಶ್ನೆಗಳಿದ್ರು ಅವ್ರಿಗೆ ಹಾಕೋಣ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಧನಂಜಯ್ ಅವರಿಗೆ. ಥ್ಯಾಂಕ್ ಯು. ಹುಡುಗಿ ಇಷ್ಟು ಬಿಲ್ಡಪ್ ಕೊಟ್ಟಿದ್ದೀನಿ, ಸೊ ಕನ್ನಡದಲ್ಲಿ ಹೇಳ್ಬೇಕು ನೀವೇನಾದ್ರು. ಎಸ್ ತಾನ್ಯಾ. ಎಲ್ಲರಿಗೂ ನಮಸ್ಕಾರ. ನಾನು ತಾನಿಯಾ ಹೋಪ್. ನನಗೆ ತುಂಬ ಖುಷಿ ಆಗ್ತಾ ಇದೆ ದಟ್ ಐ ವೆರಿ ಗ್ರೇಟ್ಫುಲ್ ದ್ಯಾಟ್ ನನ್ನ ಮೊದಲೇ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ನನ್ನ ಪ್ರೊಡ್ಯೂಸರ್ ಶೈಲಜಾ ನಾಗ್ ಮ್ಯಾಮ್, ಸುರೇಶ್ ಸರ್ ಮತ್ತು ಡೈರೆಕ್ಟರ್ ಪೊನ್ ಕುಮಾರ್ ಸರ್ ತುಂಬ ಧನ್ಯವಾದಗಳು ಹೇಳಬೇಕು ಈ ಆಪರ್ಚುನಿಟಿ ಮತ್ತು ಈ ಮೂವಿ ಕೊಟ್ಟಿದ್ದಕ್ಕೆ. ಆ್ಯಂಡ್
ನನಗೆ ದರ್ಶನ್ ಸರಿಂದ ಈ ಮೂವಿಯಲ್ಲಿ ತುಂಬ ಕಲಿಯಲಿಕ್ಕೆ ಸಿಕ್ಕಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಮತ್ತು ರಶ್ಮಿಕಾ ಅವರ ಜೊತೆ ಕೆಲಸ ಮಾಡಿದ್ದು ಬಹಳ ಚೆನ್ನಾಗಿತ್ತು. ಫುಲ್ ಟೀಮ್ ಬಹಳ ಚೆನ್ನಾಗಿತ್ತು. ಆ್ಯಂಡ್ ದಟ್ಸ್ ವೈ ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ಇಷ್ಟು ಸ್ವೀಟ್ ಆಗಿ ಮುಗಿಸ್ಬಿಟ್ರು. ಆಕ್ಚುಲಿ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ ಇದ್ದಂಗೆ ಈ ಸಿನಿಮಾಗೆ ಇಬ್ಬರು ನಿರ್ದೇಶಕರು. ಎಲ್ಲರಿಗೂ ಒಂದೊಂದು ಕ್ವಶನ್ ಇದೆ. ಹರಿಕೃಷ್ಣ ಅವರು ಎಸ್, ಅದಕ್ಕೂ ಉತ್ತರ ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ಆಕ್ಚುಲಿ ತಾನಿ ಅವ್ರಿಗೆ ಒಂದು ಕ್ವಶನ್ ಇತ್ತು, ಅದಕ್ಕೆ ಮುಂಚೆ ಹೊರಟ್ಬಿಟ್ರು. ಒಂದು ಪರ್ಟಿಕ್ಯುಲರ್ ಹಾಡ್ನಲ್ಲಿ ನೀವಿಲ್ಲ, ಬಟ್ ರಶ್ಮಿಕಾ ಇದ್ದಾರೆ. ಯಾವತ್ತಾದ್ರೂ ಜಲಸ್ ಫೀಲ್ ಆಯ್ತಾ? ಬೇರೆ ದೇಶದಲ್ಲಿ ಆ ಸೂಪರ್ ಏನು ಜೆಲಸ್ ಇಲ್ಲ. ರಶ್ಮಿಕಾ ಇಸ್ ಟೂ ಸ್ವೀಟ್ ಆ್ಯಂಡ್ ಬಹಳ ಚೆನ್ನಾಗಿದ್ದು ಆಕ್ಟ್ರೆಸ್ ಇದೆ. ಶೀಸ್ ಟೂ ಸ್ವೀಟ್. ಶೀಸ್ ಮೈ ಬೆಸ್ಟ್ ಫ್ರೆಂಡ್ ಅಲ್ವಾ? ಶೀಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ಎಲ್ಲ ಹುಡುಗರಿಗೆ ಫುಲ್ ಸ್ವೀಟ್ ಆಗಿರ್ಬೇಕು ಆಕ್ಚುಲಿ. ಸೊ ಫೈನಲಿ ಹಾಡನ್ನ ನಿಮಗೆ ತೋರಿಸ್ತಾ ಇದೀವಿ. ಒಂದು ಮುಂಜಾನೆ ಅನ್ನುವಂಥ ಹಾಡು ಸೋನು ನಿಗಮ್ ಹಾಡಿರುವಂಥದ್ದು. ಇಲ್ಲಿ ಹಂತವಾಗಿ ಮೇಲೆ ಹೋಗ್ತೀವಿ. ಅಂದ್ರೆ ಫಸ್ಟ್ ಮಗ, ಆಮೇಲೆ ತಂದೆ, ಆಮೇಲೆ ನಾವು ತಾತ ಆಗ್ತೀವಿ. ಬಟ್ ಇಲ್ಲೊಬ್ರು ಇದ್ದಾರೆ ಉಲ್ಟಾ. ತಾರಕ್ ಸಿನಿಮಾದಲ್ಲಿ ಇವ್ರು ತಾತ ಆಗಿದ್ರು, ಆದ್ರೆ ಈ ಸಿನಿಮಾದಲ್ಲಿ ತಂದೆ ಆಗಿದ್ದಾರೆ ಆಕ್ಚುಲಿ. ಸೊ ಡೈನಮಿಕ್ ಗಂಡ, ತೆರೆ ಮೇಲೆ ಡೈನಮಿಕ್ ಪೊಲೀಸ್ ಆಫೀಸರ್, ಜೊತೆಗೆ ಡೈನಮಿಕ್ ಡ್ಯಾಡಿ, ನಿಮ್ಮೆಲ್ಲರ ಪ್ರೀತಿಯ ಡೈನಮಿಕ್ ದೇವರಾಜ್ ಅವರು. ಜೋರಾಗಿ ಚಪ್ಪಾಳೆ ಮೂಲಕ ಪ್ಲೀಸ್ ಬನ್ನಿ ಸರ್. ಹೇಗಿದೆ ಸರ್ ಡೈನಮಿಕ್ ಎಕ್ಸ್ಪೀರಿಯನ್ಸ್? ತಾತ ಆದಮೇಲೆ ಅಪ್ಪ ಆದಮೇಲೆ ಡೈನಾಮಿಕ್ ಎಕ್ಸ್ಪೀರಿಯನ್ಸ್ ಕಡಿಮೆ ಆಗುತ್ತೆ. ಬೇರೆ ಥರದ ಅನುಭವ ಜಾಸ್ತಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಒಂದು ಒಳ್ಳೆ ಸುಂದರ ಸಂಜೆ. ಈ ಚಿತ್ರದ ಅನುಭವ ಬಹಳ ಸೊಗಸಾದ ಅನುಭವ ನನಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾಕೆ ಅಂತ ಹೇಳಿದ್ರೆ, ಸುರೇಶು ನನಗೆ 30 ವರ್ಷದ ಗೆಳೆತನ. ಅವ್ರು ನಿರ್ಮಾಣ ಮಾಡ್ತಿರ್ತಕ್ಕಂಥ ಒಂದು ಚಿತ್ರ. ಅದಕ್ಕಿಂತ ಹೆಚ್ಚಾಗಿ ನಾನು ಚಿತ್ರರಂಗಕ್ಕೆ ಕಾಲಿಟ್ಟಾಗ ನಿಮಗೆಲ್ಲರೂ ಗೊತ್ತಿದ್ದ ಹಾಗೆ ನಮಗೆ ಮಾರ್ಗದರ್ಶನ ತೋರಿಸಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಂಥ ಡಾಕ್ಟರ್ ವಿಜಯಮ್ಮ ಅವರು ಮಗ ಸುರೇಶ್ ಅವರು ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರು ತೋರಿಸಿದ ಮಾರ್ಗದರ್ಶನ ಬೆಳೆದಿಂದಾನೇ ಇವತ್ತಿಗೂ ನಿಂತಿರೋ ಸಾಧ್ಯವಾಗಿದೆ ಅನಿಸುತ್ತೆ ನನಗೆ. ಅಮ್ಮ ನಮಸ್ಕಾರ. ಸೊ ಸುರೇಶ್ನ ಚಿತ್ರ ಅಂದಾಗ ನನಗೆ ಸ್ವಲ್ಪ ಸರಳವಾಗೇ ಇತ್ತು. ಹಾಗಾಗಿ ಅನುಭವ ಬಹಳ ಸೊಗಸಾಗಿತ್ತು. ಜೊತೆಯಲ್ಲಿ ನನಗೆ ಬೇಕಾದಂಥ ಬಹಳ ಆತ್ಮೀಯ ಸ್ನೇಹಿತ, ಎಲ್ಲರ ಮನ ಗೆದ್ದಂಥ ನಮ್ಮ ನಾಯಕ ನಟ ದರ್ಶನ್. ಅವರ ಪ್ರೀತಿ, ಅಭಿಮಾನ, ಗೌರವ ಎಲ್ಲವೂ ಬಹಳ ಹೆಚ್ಚಾಗಿ ತೋರಿಸ್ತಾರೆ ಅವರು. ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ ನನಗೆ. ಯಾಕೆಂತ ಹೇಳಿದ್ರೆ, ಎಲ್ಲೋ ಎತ್ತರಕ್ಕೆ ಬೆಳೀತಾ ಇದ್ದಾಗೆ ನಾನು ಕೆಲವು ಸಲ ನನ್ನ ಜೀವನದಲ್ಲೂ ಇರ್ತಕ್ಕಂಥ ಅನುಭವಗಳಲ್ಲಿ ಕೆಲವು ಸಲ ಗಂಭೀರವಾಗಿರ್ತಕ್ಕಂಥದ್ದು, ಕೆಲವು ಸಲ ಕೋಪ ಮಾಡ್ಕೊಳ್ತಾ ಇತ್ತು. ಆದರೆ ದರ್ಶನ್ ನೋಡಿದಾಗ ನನಗೆ ಸೆಟ್ಟಲ್ಲಿ ಬಹಳ ಆಶ್ಚರ್ಯ ಆಗುತ್ತೆ. ಇವತ್ತು ಅಷ್ಟು ಎತ್ತರಕ್ಕೆ ಬೆಳೆದಂಥ ಒಬ್ಬ ವ್ಯಕ್ತಿ ಅಷ್ಟು ಪ್ರೀತಿಯಿಂದ ನಡ್ಕೋತಾನೆ ಅಂತ. ದರ್ಶನ್, ಮೇ ಗಾಡ್ ಬ್ಲೆಸ್ ಯು ಆಲ್ವೇಸ್ ಟು ಕೀಪ್ ಅಪ್ ದಿಸ್ ಲವ್ ಆ್ಯಂಡ್ ರಿಲೇಷನ್ಶಿಪ್. ಅದಲ್ಲದೆ ಈ ಚಿತ್ರದಲ್ಲಿ ನಮಗೆ ನಮ್ಮ ಕುಮಾರು ಮತ್ತು ಹರಿಕೃಷ್ಣ ಇಬ್ಬರು ನಿರ್ದೇಶಕರು. ಅದ್ರ ಜೊತೆಯಲ್ಲಿ ಸುರೇಶ್ ಅನ್ನೋ ನಿರ್ದೇಶಕ. ಅವನು ಯಾವತ್ತು ನಾವು ಇಲ್ಲ ಅನ್ನೋಕ್ಕೆ ಸಾಧ್ಯ ಅಂತ ಹೇಳಿ ಅವನಿದ್ಮೇಲೆ ಅವನ ಸಲಹೆಗಳು, ಅವನ ಬರವಣಿಗೆಗಳು ಎಲ್ಲವೂ ಸೇರಿರುತ್ತೆ. ಹೀಗೆ ಮಹಾಪ್ರತಿಭೆಗಳಾದಂಥ 3 ಜನ ಒಟ್ಟೊಟ್ಟಿಗೆ ನಮಗೆ ಗೈಡ್ ಮಾಡಬೇಕಾದ್ರೆ ನಮಗೆ ಕೆಲಸ ಮಾಡ್ತಕ್ಕಂಥ ಒಂದು ಸ್ಫೂರ್ತಿ ಆಗ್ಬೋದು ಅಥವಾ ಒಂದು ಧೈರ್ಯ ಆಗ್ಬೋದು, ಎಲ್ಲನೂ ತುಂಬಿಕೊಳ್ಳುತ್ತೆ. ಆ ರೀತಿ ಎಲ್ಲವನ್ನೂ ತುಂಬಿಕೊಂಡು ಮಾಡಿರ್ತಕ್ಕಂಥ ಒಂದು ಪಾತ್ರ ಇದು. ಪಾತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ತಂಡದಿಂದ ಒಂದು ಪ್ರತಿಕ್ರಿಯೆ ಬಂದಿದೆ. ಸೊ ಅವರು ಮನಸ್ಸು ಗೆದ್ದಿದೆ ಅಂದಮೇಲೆ ಖಂಡಿತವಾಗ್ಲೂ ಜನರ ಮನಸ್ಸು ಗೆಲ್ಲುತ್ತೆ, ತಮ್ಮೆಲ್ಲರ ಮನಸ್ಸು ಗೆಲ್ಲುತ್ತೆ ಅಂತ ನನಗೆ ಒಂದು ನಂಬಿಕೆ. ಸೊಗಸಾದ ಇಬ್ಬರು ಹೀರೋಯಿನ್ಸು ಇದರಲ್ಲಿ. ತಾನ್ಯಾ ಆ್ಯಕ್ಚುಲಿ ಆಕೆ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳಿದಾಗ ನಮಗೆ ಕೈಗೆಲ್ಲ ನಡ್ಕ ಬರುತ್ತೆ. ಫಸ್ಟೇ ಅವ್ರು ಸೆಟ್ ಬಂದಾಗ ಅವರಿಂದ 4 ಜನ ಕನ್ಮೇಲೆ ಬಂದರು. ನಾನು ಇವರು ಯಾರಪ್ಪ ಬರ್ಬಿಟ್ವಿ ನಮ್ಮ ಪ್ರಧಾನಮಂತ್ರಿಗಳು ಮಕ್ಕಳು ಬಂದಾಗೆ ಬಂದರು. ಆದರೂ ಆಕೆ ಸೊಗಸಾಗಿ ನಗನಗುತ್ತಾ ಕೆಲಸ ಮಾಡಿಕೊಂಡು ಆಕೆಯ ಬ್ಯಾಕ್ಗ್ರೌಂಡನ್ನು ಯಾವುದನ್ನೂ ತೋರಿಸ್ಕೊಳ್ಳದೆ ಎಲ್ಲರ ಜೊತೆಯಲ್ಲೂ ಬೆರೆತು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮೊದಲನೇ ಚಿತ್ರದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಇನ್ನೊಬ್ಬ ಹೀರೋಯಿನ್ ಬಗ್ಗೆ ನಿಮಗೆಲ್ಲರೂ ಗೊತ್ತೇ ಇದೆ. ಆಕೆ ಸಾಕಷ್ಟು ಹೆಸರು ಮಾಡಿದ್ದಾರೆ. ಇದರ ಅನೇಕ ಜನ ಕಲಾವಿದರು ಇರ್ತಕ್ಕಂಥ ಒಂದು ಚಿತ್ರ. ಇಷ್ಟೇ ಅಲ್ಲ, ಇನ್ನೂ ತುಂಬ ಜನ ಕಲಾವಿದರು. ದತ್ತಣ್ಣ ಅವರಿದ್ದಾರೆ, ಇನ್ನು ನಮ್ಮ ಧನಂಜಯ ಅವರಿದ್ದಾರೆ. ಧನಂಜಯ ಅವರಿಗೆ ಸಾಕಷ್ಟು ಹೆಸರು ಮಾಡ್ತಿದ್ದಾರೆ. ಒಂದೊಂದು ಸಿನಿಮಾಲು ಒಂದು ಹೆಸರಿಟ್ಕೊಂಡು ಮೊನ್ನೆ ಟಗರುವಲ್ಲಿ ಏನೋ ಒಂದು ಡಾಲಿ ಅನ್ನೋ ಪಾತ್ರನ ಮಾಡಿದ್ರು. ಇಲ್ಲಿ ಮಿಠಾಯಿ ಅನ್ನೋ ಪಾತ್ರನ ಮಾಡಿದ್ದಾರೆ. ಈಗ ಚಿತ್ರಕ್ಕೂ ಅವರು ಬೇರೆ ಬೇರೆ ಹೆಸರು ಇಟ್ಕೊಂಡು ಬೆಳೀತಾ ಇದ್ದಾರೆ. ಖಂಡಿತವಾಗ್ಲೂ ಈಗಲೇ ಬೆಳೀಲಿ ಧನಂಜಯ. ಕೀಪ್ ಆನ್ ಡೂಯಿಂಗ್ ದಿಸ್ ಗುಡ್ ಜಾಬ್. ಸೊ ಈ ಥರದ ಒಂದು ಅದ್ಭುತವಾದ ತಂಡ. ಇದು ಎಲ್ಲದಕ್ಕಿಂತ ಮುಗಿಲವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸಿನಿಮಾ ಎಲ್ಲ ಮುಗಿಸ್ತು, ಎಲ್ಲ ಆಯಿತು, ಎಲ್ಲ ಮುಗೀತು. ನಾನು ಚಿತ್ರದ ಹಾಡುಗಳನ್ನ ಕೇಳಿರಲಿಲ್ಲ.
ಚಿತ್ರದ ಹಾಡುಗಳು ಯೂಟ್ಯೂಬಲ್ಲಿ ಕೇಳಿದ ಮೇಲೆ ಹರಿಕೃಷ್ಣ ಮುಂದೆ ಹೋಗ್ಬಿಟ್ಟು ನಾನು ಫೈಂಡ್ ಆಗ್ಬಿಟ್ಟೆ. ಅಪ್ಪ ಎಂಥ ಅದ್ಭುತವಾದ ಕೆಲಸ ಮಾಡ್ತೀಯ ಮಾರೆ ನೀನು. ಈ ಅಷ್ಟು ದಿನ ಚಿತ್ರಕರಣದಲ್ಲಿ 60 ದಿವಸ ಜೊತೆಲಿದ್ದೀವಿ, ಒಂದು ದಿವಸನೂ ಬಿಟ್ಕೊಟ್ಟಿಲ್ಲ. ಒಟ್ಟನ್ನ ನಾನು ಕೇಳಿಸಲಿ, ಯಾರೂ ಕೇಳಿಸಲಿ, ಏನು ಮಾಡಿಲ್ಲ. ಹರಿಕೃಷ್ಣ, ರಿಯಲಿ ಗ್ರೇಟ್ ಜಾಬ್ ಯು ಹ್ಯಾವ್ ಡನ್. ಇಟ್ಸ್ ಅನ್ ಎಕ್ಸಲೆಂಟ್ ಥಿಂಗ್. ನಮ್ಮ ಕಳ್ಳನಾಯಕರು ರವಿಶಂಕರ್ ಅವರು ಬಂದಿದ್ದಾರೆ ಈಗ. ಅವರು ಅದ್ಭುತವಾದ ನಟರು. ಅವ್ರ ಪಾತ್ರನೂ ಅಮೋಘವಾಗಿದೆ ಈ ಚಿತ್ರದಲ್ಲಿ. ಈ ಥರದ ಎಲ್ಲ ಕಲಾವಿದರು ಸೇರಿ ಸೊಗಸಾಗಿ ಮಾಡಿರ್ತಕ್ಕಂಥದ್ದು ಇದು. ಎಲ್ಲರೂ ಸೇರಿ ಇದು ಸೊಗಸಾಗಿ ಮೂಡಿಬರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಿಜವಾಗ್ಲೂ ಹೇಳ್ತೀನಿ, ಬಹಳ ವರ್ಷಗಳಾದಮೇಲೆ ಬಹಳ ಸಂತೋಷದಿಂದ ತೃಪ್ತಿಯಿಂದ ಈ ಸಿನಿಮಾನ ನಾನು ಮನಸ್ಸಲ್ಲಿ ಉಳಿಸ್ಕೊತೀನಿ. ಅದಕ್ಕೆ ಕಾರಣ ಶೈಲಜಾ ಮತ್ತು ಸುರೇಶ್ ಅವರು. ಬಹಳ ಅದ್ಭುತವಾದ ನಿರ್ಮಾಪಕರು ಇಬ್ಬರು. ಯಾಕಂದರೆ ಅವರು ಬ್ಯಾಕ್ಗ್ರೌಂಡು ಆಗಿದೆ, ಅವರ ವಿದ್ಯಾಭ್ಯಾಸ ಆಗಿದೆ, ಅವರ ಸಂಸ್ಕೃತಿ ಆಗಿದೆ. ಅದೇ ಅಭಿರುಚಿನ ಚಿತ್ರದಲ್ಲೂ ಉಳಿಸ್ಕೊಂಡಿದ್ದಾರೆ. ಚಿತ್ರದಲ್ಲಿ ಅಷ್ಟೇ ಅಲ್ಲ, ಅವ್ರಿಗೆ ಎಷ್ಟೇ ಟೆನ್ಷನ್ ಇಲ್ಲೂ ಎಲ್ಲರೂ ಒಂದು ಸೌಜನ್ಯತೆಯಿಂದ ಮಾತಾಡಿಸ್ಕೊಂಡು, ಒಂದು ಸೌಜನ್ಯತೆಯಿಂದಲೇ ಇಡೀ ಚಿತ್ರದ ನಿರ್ಮಾಣ ಕೆಲಸನ ಮುಗಿಸ್ಕೊಂಡವರು. ಅವರು ಇದೇ ರೀತಿ ಇನ್ನೂ ಅನೇಕ ಚಿತ್ರಗಳು ಮಾಡಲಿ ಅಂತ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್ ಫಾರ್ ಬೋತ್ ಆಫ್ ಯು. ಈ ಸಿನಿಮಾ ಆದಷ್ಟು ಇನ್ನೂ ಹೆಚ್ಚು ಸಕ್ಸಸ್ ತಗೊಳ್ಳಿ. ಸುರೇಶನ್ಗೆ ಅವನು ಅವಾಗ ಅವಾರ್ಡಲ್ಲಿ ತಗೊಳ್ಳೋ ಸಿನಿಮಾ ಮಾಡ್ತಿರ್ತಾನೆ. ಈ ಥರ ಸಿನಿಮಾ ಸ್ವಲ್ಪ ಅಭಿರುಚಿ ಆಗಲಿ, ಜನರ ಅಭಿರುಚಿ ಆಗ್ತಾ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಅವರೇ. ಚಿಕ್ಕದ ನನಗೆ ಇದರಲ್ಲಿ ಮಗ, ಒಂದರಲ್ಲಿ ನನ್ನ ತಾತ, ಇದರಲ್ಲಿ ನನಗೆ ಅವರು ಅಳಿಯ. ನಾನು ಹೀರೋಯಿನ್ ಅವರಪ್ಪ ಇದರಲ್ಲಿ. ಹಂಗೆ ವಿಷಯ ಆಚೆ ತೆಗ್ಸಿದ್ದೀವಿ ಸುಮ್ಮನೆ ಅದೇ ಅಷ್ಟೇ, ಅದ್ರ ಮೇಲೆ ಏನು ಬಿಟ್ಕೊಡೋದು ಇಲ್ಲ. ಸಿನಿಮಾ ಕಟ್ಟಿದ್ದೀವಿ ಆಕ್ಚುಲಿ. ಮಾರ್ಚ್ 1ನೇ ತಾರೀಕು ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅವ್ರಿಗೆ ಮೈಕ್ ಕೊಟ್ಟಾದಾಗ ನಾವು ಹತ್ರ ನಮ್ಗೇನು ಕೆಲಸ ನಾವು ದೂರ ಇದ್ಬಿಡ್ತೀವಿ. ಸರ್ ಎಸ್ ಪ್ಲೀಸ್, ಯಜಮಾನದ ಈ ಎಕ್ಸ್ಪೀರಿಯನ್ಸ್ ಅಂಡ್ ಸೀಕ್ರೆಟ್ ಬಿಹೈಂಡ್ ದಟ್ ಖಡಕ್ ವಾಯ್ಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮೀಡಿಯಾ ಹೌಸ್ ಅವರಿಗೆ, ಸುರೇಶ್ ಅವರಿಗೆ, ಶೈಲಜಾ ಅವರಿಗೆ, ಹಾಗೆ ಹರಿಕೃಷ್ಣ ಅವರಿಗೆ, ಪೊನ್ ಕುಮಾರ್ ಅವರಿಗೆ ಥ್ಯಾಂಕ್ ಯು. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ತುಂಬ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಎಲ್ಲದಕ್ಕೂ ಮೇಲಾಗಿ ವಿತ್ ದರ್ಶನ್ ತೂಗುದೀಪ, ನಿಜವಾಗಲೂ ಗ್ರೇಟ್ ಪರ್ಸನ್, ಅದು ಎಲ್ರಿಗೂ ಗೊತ್ತು. ಆ್ಯಂಡ್ ನಾನು ಯಾವಾಗಲೂ ಹೇಳ್ತೀನಿ, ಇಂಥ ಸ್ಟಾರ್ ಜೊತೆ ಒಂದು ಪಿಕ್ಚರ್ ಆ್ಯಕ್ಟ್ ಮಾಡಿದ್ರೇ ನಮಗೆ ಓಹೋ ಆಹಾ ಅಂತ ಇರುತ್ತೆ. ಬಟ್ ಅವರ ಜೊತೆ ಒಂದು 3-4 ಪಿಕ್ಚರ್ ಮಾಡೋ ಅವಕಾಶ ಸಿಕ್ಕಿದೆ. ಆ್ಯಂಡ್ ಥ್ಯಾಂಕ್ ಯು ದರ್ಶನ್, ಥ್ಯಾಂಕ್ ಯು ವೆರಿ ಮಚ್. ಸೊ ಯಜಮಾನ ಟ್ರೈಲರ್ ಎಲ್ಲರೂ ನೋಡಿರ್ತೀರಾ. ಮೈಂಡ್ ಬ್ಲೋಯಿಂಗ್ ಆಗಿ ಒಂದು ಇವತ್ತು ನಾನು ಮೊನ್ನೆ ಹೈದರಾಬಾದಲ್ಲಿ ಇರೋವಾಗ ಕೂಡ ಅಲ್ಲಿ ಕೂಡ ಡಿಸ್ಕಷನಲ್ಲಿ ನಮ್ಮ ಯಜಮಾನ ಟ್ರೈಲರ್ ಬಗ್ಗೆ ಮಾತಾಡ್ತಾ ಇದ್ರು. ಮೈಂಡ್ ಬ್ಲೋಯಿಂಗ್ ಆಗಿದೆ. ಆ್ಯಂಡ್ ಹಾಗೆ ಪಿಕ್ಚರ್ ಕೂಡ, ಬಿಕಾಸ್ ಈ ಪಿಕ್ಚರಲ್ಲಿ ಎವ್ರಿಥಿಂಗ್ ಹರಿಕೃಷ್ಣ ಅವರು ಮಾಡಿರೋದು ತುಂಬ ಕ್ಲಾರಿಟಿ. ಆ್ಯಂಡ್ ದಿ ಎಂಟೈರ್ ಪ್ರಾಜೆಕ್ಟ್ನ ತುಂಬ ಬ್ಯೂಟಿಫುಲ್ ಆಗಿ ಹ್ಯಾಂಡಲ್ ಮಾಡಿದ್ರು. ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾನು ಕೇಳ್ತಾ ಇದ್ದೀನಿ ನಿಮಗೆ, ಸಿನಿಮಾದಲ್ಲಿ ಯಾವುದೋ ಒಂದೇ ಒಂದು ಡೈಲಾಗ್ ಈ ಪಿಕ್ಚರ್ ಹಾಡ್ತಾರೆ ಸೂಪರ್ ಅಲ್ಲ? ಯಾರೇ ಬಂದರು ಎದುರಾಗೆ ನಿಂತರು ಪ್ರೀತಿ ಹಂಚುವ ಯಜಮಾನ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಹರಿಕೃಷ್ಣ ಅವರು ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು. ಜೋರಾಗಿ ಚಪ್ಪಾಳೆ ಮೂಲಕ. ಒಂದು ಚಿಕ್ಕ ಕಥೆ ಅಂತ ಹೇಳ್ಬಿಡ್ಲ ಸರ್? ಬೇಡವಾ? ಅಂದ್ರೆ ಒಬ್ಬ ವ್ಯಕ್ತಿ ಹೇಗೆ ಬೆಳೀತಾನೆ, ಆ ಜರ್ನಿ, ಅದರಿಂದ ಕಲಿಯುವಂಥ ಸಿಕ್ಕಾಪಡೆ ಇರುತ್ತೆ ಅಂತ. ಅಂದ್ರೆ ಒಂದು ಚಿಕ್ಕದಾಗಿ ಸಣ್ಣದಾಗಿ ಒಂದು ಮೆಕ್ಯಾನಿಕ್ ಶಾಪ್, ಅಲ್ಲೆಲ್ಲೋ ಒಂದು ಕನಸು, ಸಿನಿಮಾಗೆ ಹೋಗ್ಬೇಕು, ಏನೋ ಮಾಡಬೇಕು, ಅದಾದ್ಮೇಲೆ ಯಾರೋ ಬರ್ತಾರೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಮುಂದಕ್ಕೆ ಹಂಸಲೇಖ ಸಿಗ್ತಾರೆ, ಅಲ್ಲಿಂದ ಮುಂದಕ್ಕೆ ರವಿ ಸರ್ ಸಿಗ್ತಾರೆ, ಅಲ್ಲಿಂದ ಮುಂದಕ್ಕೆ ಸ್ವಂತ ಮ್ಯೂಸಿಕ್ ಮಾಡ್ತೀರಾ ಅಂತ ಗೊತ್ತಿತ್ತು, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿರಿ. ಪ್ರೊಡಕ್ಷನ್ ಮಾಡ್ತೀರಾ ಅಂತ ಗೊತ್ತಿತ್ತು, ಆಮೇಲೆ ಒಂದು ಆಡಿಯೋ ಕಂಪನಿ, ಅದ್ರ ಜೊತೆ ಇದೆಲ್ಲ ಮಾಡ್ತೀರಾ ಅಂತ ಗೊತ್ತಿತ್ತು. ನಿರ್ದೇಶಕ ಹೆಂಗೆ ಇದೆಲ್ಲ ಒಟ್ಟೊಟ್ಟಿಗೆ? ಒಂದೇ ಕ್ವಶನ್ ಅದು. ಒಂದು ಪ್ರಶ್ನೆಗೆ ಉತ್ತರ ಕೊಡೋಕೆ ಗೊತ್ತಿಲ್ಲ ಇಷ್ಟೊಂದು. ಅಲ್ಲ, ಈ ಜರ್ನಿ ಸರ್, ಎಂಟೈರ್ ಜರ್ನಿ. ಇಲ್ಲ,
ಜೀವನ ಹೆಂಗೆ ಕರ್ಕೊಂಡು ಹೋಗಿದೆ ಹಂಗೆ ನಡ್ಕೊಂಡು ಹೋಗಿದ್ದೀನಿ. ಅದನ್ನು ಲೆಕ್ಕ ಹಾಕಿದರೆ ಇಷ್ಟೊಂದು ತಿರುವು ಇರ್ತಾ ಇರಲ್ಲ ನನ್ನ ಜೀವನಕ್ಕೆ. ನಾಳೆ ಏನು ಅನ್ನೋದು ಗೊತ್ತಿಲ್ಲ, ನಾಳೆ ಇನ್ನೊಂದಿದ್ರೆ ಅದೇ ಆಗ್ತದೆ. ವಿ ಹರಿಕೃಷ್ಣ ಅವರು ಪ್ರಪ್ರಥಮ ಬಾರಿಗೆ ಒಂದು ಸಿನಿಮಾದ ನಿರ್ದೇಶನ ಮಾಡಿದ್ದಾರೆ. ಗಿಫ್ಟ್ ಒಂದು ಜೋರಾಗಿ ಚಪ್ಪಾಳೆ. ಈ ಒಂದು ಕಾಂಬಿನೇಷನ್ ಹಾಗೂ ಡಿ ಬಾಸ್ ಹಾಗೂ ನಿಮ್ಮ ನಡುವೆ ಇರುವಂತಹ ಕೆಮಿಸ್ಟ್ರಿ, ಲವ್, ಸಪೋರ್ಟ್, ಫ್ರೆಂಡ್ಶಿಪ್, ಅದು ಏನು ಕರಿತೀರಿ, ಅವ್ರ ಸ್ಟ್ರಾಂಗ್ ಬಾಂಡಿಂಗ್, 25 ಸಿನಿಮಾಗಳು ಅಂಡ್ ದ ಜರ್ನಿ ಸ್ಟಿಲ್ ಕಂಟಿನ್ಯೂ. ಹೇಗನ್ಸುತ್ತೆ ಈ ಸಿನಿಮಾ ಜೊತೆಗೆ ಅವ್ರ ಜೊತೆಗೆ ಒಂದು ಒಡನಾಟ? ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದೇ ಆ ಸಂಸ್ಥೆ, ನನ್ನ ತೂಗುದೀಪ ಸಂಸ್ಥೆ. ನಾನು ಮ್ಯೂಸಿಕ್ ಡೈರೆಕ್ಟರ್ ಮಾಡಿರೋದು. ನನ್ನ ಇಲ್ಲವರೆಗೂ ಜೊತೆ ಕರ್ಕೊಂಡು ಬಂದಿರೋದು ದರ್ಶನ್ ಸರ್. ಸೊ 25 ಸಿನಿಮಾ ಅಂತ ನನಗೆ ಯಾರೋ ಲೆಕ್ಕ ಹಾಕಿ ಹೇಳಿದಾಗ ನನಗೆ ಗೊತ್ತಾಯ್ತು. ನನಗೆ ಗೊತ್ತಿರಲಿಲ್ಲ 25 ಸಿನಿಮಾ ಆಗಿದೆ ಅಂತ. ಸೊ ಇಷ್ಟು ಮಾಡಿ ಇಲ್ಲವರೆಗೂ ಚೆನ್ನಾಗಾಗಿದೆ ಅಂದರೆ ಅದು ಮೊದಲನೇ ಕಾರಣ ಆ್ಯಂಡ್ ಕ್ರೆಡಿಟ್ ದರ್ಶನ್ ಸರ್ಗೆ ಹೋಗುತ್ತೆ. ಕಾರಣ ಅವ್ರಿಗೆ ತುಂಬ ಒಳ್ಳೆ ಸೆನ್ಸ್ ಆಫ್ ಮ್ಯೂಸಿಕ್ ಅಂತ ಏನು ಹೇಳ್ತೀವಿ, ತುಂಬ ಒಳ್ಳೆ ಜಡ್ಜ್ಮೆಂಟ್ ಇದೆ. ಸೊ ಮಾಡಿರೋ ಹಾಡು ಕರೆಕ್ಟಾಗಿದ್ದರೆ ಅದನ್ನು ತಗೋತಾರೆ, ಇಲ್ಲಾಂದರೆ ಇನ್ನೊಂದು ಮಾಡು ಅಂತ ಹೇಳ್ತಾರೆ ಅಷ್ಟೇ. ಸೊ ಆ ಕ್ರೆಡಿಟ್ ಅಷ್ಟು ದರ್ಶನ್ ಸರ್ಗೆ ಹೋಗುತ್ತೆ. ಆ್ಯಂಡ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಇಲ್ಲವರೆಗೂ ಕೆಲಸ ಮಾಡೋಕ್ಕೆ ಶಕ್ತಿ ಕೊಟ್ಟಿದೆ. ಅಂಡ್ ಅಬೌಟ್ ಡೈರೆಕ್ಷನ್ ಸರ್, ಮೇನ್ ಥಿಂಗ್, ಬಿಕಾಸ್ ನಾವೆಲ್ಲ ಕಾಯ್ತಿರೋದು ಹೌ ಕಮ್ ಹರಿಕೃಷ್ಣ ಅವರು ಡೈರೆಕ್ಷನ್ ಹೇಗೆ ಸಾಧ್ಯ, ಏನು ಮಾಡ್ತಿದ್ದಾರೆ, ಯಾವಾಗಿಂದ ರೆಡಿ ಆಗ್ತಿದ್ರು, ಮೊದಲೇ ಪ್ಲಾನ್ ಇತ್ತ? ಯಾವುದೂ ಪ್ಲ್ಯಾನಿಂದ ಆಗಿದ್ದಿಲ್ಲ. ಡೈರೆಕ್ಷನ್ನು ಅನ್ನೋದು ಕಥೆ ಒಂದಷ್ಟೇ ಬರ್ಕೊಂಡ್ವಿ. ಆಮೇಲೆ ಸೆಟ್ಟಲ್ಲಿ ಕ್ಲ್ಯಾಪ್ ಬಾಯ್ ಆಗಿ ಸೇರ್ಕೊಂಡೆ ನಾನು. ಒಂದೇ ಸಿನಿಮಾಲಿ ಕ್ಲ್ಯಾಪ್ ಬಾಯಿ, ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಎಡಿಟ್ರು, ಆಮೇಲೆ ಡೈರೆಕ್ಟ್ರು ಎಲ್ಲ ಒಂದೇ ಸಿನಿಮಾಲಾಗಿದ್ದೀನಿ. ಜೊತೆಗೆ ಹರಿಕೃಷ್ಣ ಅವರ ಜೊತೆಗೆ ಈ ಸಿನಿಮಾದ ಮತ್ತೊಬ್ಬರು ನಿರ್ದೇಶಕರು ಪಿ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕೇಳ್ಕೊಳ್ತೀನಿ. ಸೊ ಟ್ರೈಲರ್ ಏನು ನೋಡಿದ್ದೀರಿ, ಕಟಕ್ ಆಗಿರುವಂಥ ಡೈಲಾಗ್ಸ್ನ ಬರ್ತಿರುವಂಥದ್ದು ಚೇತನ್ ಅವರು. ಆ್ಯಂಡ್ ಎಂಟೈರ್ ಟೀಮ್ ಸಿಕ್ಕಾಪಟ್ಟೆ ತಲೆಗೆಡಿಸ್ಕೊಂಡು ಒಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ ಪ್ರಯತ್ನ ಪಟ್ಟು ಮಾಡಿರುವಂಥದ್ದು. ಆ್ಯಂಡ್ ಇಬ್ಬರು ನಿರ್ದೇಶಕರು ಹರಿ ಸರ್ ಮಾತಾಡಿದ್ರು, ಪಿ ಕುಮಾರ್ ಸರ್. ಹರೀಶ್ ಸರ್, ಎಲ್ರಿಗೂ ನಮಸ್ಕಾರ. ಹರೀಶ್ ಸರ್ನ ನನಗೆ ಒಂದು 2011 ಸರ್ ಹತ್ರ ಮಾತಾಡುವಾಗ, ಏನೋ ಒಂದು ಸುಮ್ಮನೆ ಮಾತಾಡ್ತಾ ಇರುವಾಗ ಸರ್ ಕಥೆಗಳು ಹೇಳ್ತಾ ಇದ್ರು. ತುಂಬ ಸೀರಿಯಸ್ ಆಗಿರೋ ಕಥೆಗಳಾಗಿದೆಯಲ್ಲ ಅನ್ನೋವಾಗ ಕಾಮಿಡಿ ಕಥೆಗಳು ಹೇಳ್ತಾ ಇದ್ರು. ಆವಾಗ ನನಗೆ ಅನಿಸುತ್ತು ಹರೀಶ್ ಸರ್ ಒಂದು ಕಥೆಗಳು ಮಾಡ್ತಾರೆ ಅಂತ. ನನ್ನ ಸುಮಾರು ಸಾರಿ ನಾನು ಅವ್ರ ಹತ್ರ ಡಿಸ್ಕಷನ್ ಹೋಗುವಾಗ ಒಂದು 2 years ಬ್ಯಾಕ್ ಒಂದು ಕಥೆ ಹೇಳಿದ್ರೆ, ಈ ಔಟ್ಲೈನ್ ಮಾತ್ರ ಇಟ್ಕೊಂಡು ಎಲ್ಲ ಮಾಡಿದ್ರು. ಸೊ ಒಂದು 500 ಸೀನ್ಸ್ ಇಂದ ಒಂದು 70 ಸೀನ್ಸ್ ಅಂತ ಮಾಡಿ ದರ್ಶನ್ ಸರ್ ಬಗ್ಗೆ ಏನು ಹೇಳಿಲ್ಲ, ಒಂದು ಕಥೆನ ಸರಿ ಮಾಡಿಬಿಟ್ಟು ಇದನ್ನ ನಾವು ಮಾಡ್ಬೋದು ಅಂತ ನನ್ನ ಹತ್ರ ಹೇಳಿ ಇಲ್ಲಿ ಕರ್ಕೊಂಡು ಬಂದು ದರ್ಶನ್ ಸರ್ ಹತ್ರ ಕರ್ಕೊಂಡು ಹೋದ್ರು, ಮೇಡಮ್ ಹತ್ರ, ಸುರೇಶ್ ಸರ್ ಹತ್ರ ಕರ್ಕೊಂಡು ಹೋದ್ರು. ಸೊ ಈ ಪ್ರಾಜೆಕ್ಟ್ ಇಷ್ಟು ದೂರ ಬಂದಿದೆ ಅನ್ನೋದಕ್ಕೆ ನನ್ನ ಇಷ್ಟು ದೂರ ಕರ್ಕೊಂಡು ಬಂದಿದ್ದು ಹರಿಕೃಷ್ಣ ಅವರು. ಥ್ಯಾಂಕ್ಸ್ ಅನ್ನ. ನಿಮ್ಮ ಜೊತೆ ನನ್ನ ಹೆಸರು ಶೇರ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಒಂದು ಹೆಮ್ಮೆ. ಧನ್ಯವಾದಗಳು ಎಲ್ರಿಗೂ. ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು, ಶೈಲಜಾ ಮೇಡಮ್ ಬಗ್ಗೆ ದೊಡ್ಡ ಕಥೆ ಒಂದು ಹೇಳಿದೆ. ತುಂಬ ದೊಡ್ಡದಾಗಿದೆ, ಬಿಗ್ ಸ್ಕೇಲ್ ಆಗಿದೆ ಅನ್ನೋವಾಗ ಯೂಶ್ವಲಿ ಪ್ರೊಡ್ಯೂಸರ್ಸ್ ಏನು ಹೇಳ್ತಾರೆ, ಇಷ್ಟು ಬೇಕಾ, ಇದನ್ನ ಚೂರು ಕಡಿಮೆ ಮಾಡ್ಬೋದಾ, ಇದು ಬೇಕಾ ಅಂತ ಅವರು ಏನು ಕೇಳಿಲ್ಲ. ಚೆನ್ನಾಗಿದೆ ಸರ್, ಹಂಗೆ ಮಾಡಿ ಅಂದ್ರು. ಫಾರ್ ಎಕ್ಸಾಂಪಲ್ ಫಿಲ್ಮ್ ಅಲ್ಲಿ ನಮಗೆ ಬುಲ್ಸ್ ಎತ್ತುಗಳು ಬೇಕಾಗಿತ್ತು, ದಂಡಕಲ್ಲಿಂದ ಎತ್ತುಗಳು ಬೇಕು. ನಾನು ದಂಡಕಲ್ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ, ನಾನು DOP ಮಾತ್ರ ಹೋದ್ರೆ ಸಾಕು, ಆಮೇಲೆ ಮ್ಯಾನೇಜ್ ಮಾಡೋಣ ಅಂತ. ಇಲ್ಲ ಸರ್, ನಿಮ್ಮ ಮೈಂಡಲ್ಲಿ ಇಲ್ಲಿ ಸರ್ ಜೊತೆ ಇರಬೇಕಾದ್ರೆ ನೀವು ತಗೊಂಡು ಬನ್ನಿ ಅಂದ್ರು. ಅದು ತುಂಬಾ ದೊಡ್ಡ ವಿಚಾರ. ಯಾಕಂದ್ರೆ ಒಂದು ಬುಲ್ಗೆ 10,000 ಪರ್ ಡೇ. 2 ಬುಲ್ಲು ಅಂದ್ರೆ 1 ಲಾರಿಗೆ ಬೇಕು. 10 ಬುಲ್ ಆದ್ರೆ 5 ಲಾರಿ. 5 ಲಾರಿ ಮಾತ್ರ ಅಲ್ಲ, ಅನಿಮಲ್ ವೆಲ್ಫೇರ್ ಬೋರ್ಡ್ ಪರ್ಮಿಷನ್, RTO ಪರ್ಮಿಷನ್, ಅನಿಮಲ್ ಟ್ರಾನ್ಸ್ಪೋರ್ಟೇಷನ್ ಪರ್ಮಿಷನ್, ಇನ್ನು ಸುಮಾರು ಪರ್ಮಿಷನ್ಸ್, ಚೆಕ್ ಪೋಸ್ಟ್, ಅದೆಲ್ಲ ನಾನು ನೋಡ್ಕೊಡ್ತೀನಿ ಸರ್, ನೀವು ಎಷ್ಟು ಯಾವತ್ತೂ ನಿಮಗೆ ಬೇಕು ಅಂದ್ರು ಅಷ್ಟೇ. ಎಲ್ಲ ಪರ್ಮಿಷನ್ಸ್ ತಗೊಂಡು ಅದನ್ನ ಇಲ್ಲಿ ತಗೊಂಡು ಬಂದ್ರು. 30 ಜನ, ಈ 10 ಬುಲ್ಸ್ಗೆ 30 ಜನ ಅವರು ಟ್ರಾನ್ಸ್ಪೋರ್ಟೇಷನ್, ಆ ಎತ್ತುಗಳಿಗೆ
ತೀವ್ನ, ಅದಕ್ಕೆ ಒಂದು ಲಾರಿ. ಸೊ ಎಲ್ಲ ಅವರು ಮಾಡಿಕೊಟ್ಟಿರೋದ್ರಿಂದ ನಾನು ಒಂದು ಎಕ್ಸಾಮ್ ಇದೇ ತರ 1000 ಎಕ್ಸಾಮ್ಸ್ ಇದೆ ಫಿಲ್ಮಲ್ಲಿ. ಸೊ ಥ್ಯಾಂಕ್ ಯು ಮ್ಯಾಮ್. ಸುರೇಶ್ ಸರ್ ಯಾವಾಗಲೂ ಸೆಟ್ಟಲ್ಲಿ ಅವರು ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್, ಯಾವಾಗಲೂ ಸೆಟ್ಟಲ್ಲಿ ಒಬ್ಬರು ನೋಡಿ ಈ ಕೆಲಸ ಮಾಡೋ ಆ ಕೆಲಸ ಮಾಡೋ ಆರ್ಡರ್ ಮಾಡೋದೇ ಇಲ್ಲ. ಯಾವಾಗಲೂ ಅವ್ರು ಮಾಡ್ತಾರೆ, ಅವ್ರು ಮಾಡೋದನ್ನ ನೋಡ್ಬಿಟ್ಟೆ ನಾವು ಹೋಗಿ ಫಾಲೋ ಮಾಡ್ಕೊಳ್ಳೋದು. ಸೊ ಅಷ್ಟು ಪ್ರೀತಿಯಿಂದ ಶೋಲ್ಡರ್ ಕೊಟ್ಟಿದ್ದೀರಾ ಸರ್, ನಿಮಗೆ ಧನ್ಯವಾದಗಳು. ದರ್ಶನ್ ಸರ್, ನಾನು ನಿಮ್ಮ ಹತ್ರ ಒಂದು ಕಥೆ ಹೇಳಿದೆ. ಸೊ ಸೆಟ್ಟಲ್ಲಿ ಯಾವಾಗಲೂ ನಿಮ್ಮಿಂದ ನನಗೆ ಭಯ ಮತ್ತೆ ತೊಂದರೆ. ನನಗೆ ಬೇಡ ಸರ್ ನಾನು ಸೆಟ್ಟಲ್ಲಿ ಕೆಲಸ ಮಾಡುವಾಗ ಮುಂಚೆನೆ ಫಸ್ಟ್ ಆಗಿ ಬಂದು ಕೂತ್ಕೊಳ್ತಾರೆ. ನನಗೇನೊಂದು ಹಾಫ್ ಅನ್ ಅವರ್ ಇದೆ, ಆದ್ರೆ ಅವ್ರು ಬಂದು ಕೂತ್ಕೊಳ್ತಾರೆ, ನೀವು ಮಾಡಿ ಕೆಲಸ ಮಾಡಿ ಅಂತಾರೆ. ಸೊ ಅಷ್ಟು ಕಂಫರ್ಟಬಲ್ ಆಗಿ ಜೊತೆಲಿದ್ರು. 6:30 6:45 ಎಲ್ಲ ನಾನು ಲೇಟ್ ಆಗಿ ಅವ್ರನ್ನ ಬಿಟ್ಕೊಟ್ಟೆ. ಆದ್ರೆ ಅವರೇ ಬಂದು ಹೇಳ್ತಾರೆ 5:30ಗೆ ಬರುವಾಗ, ಸರ್ ಆಯ್ತು ಸರ್ ಹೋಗಿ ಅಂದ್ರೆ, ಇಲ್ಲ ಅದೆಲ್ಲ ಆಯ್ತಿದ್ದಲ್ಲ, ಇಲ್ಲ ಸರ್ 4 ಶಾಟ್ ಇದೆ ಸರ್, 1 ಅವರ್ ಆಗುತ್ತೆ ಅಂದ್ರೆ ತಗೊಳ್ಳಿ ಅಂತ ಜೊತೆಯಲ್ಲಿ ಇತ್ತು ಮಾಡ್ಕೊಟ್ಟಿದ್ದಾರೆ. ಸೊ ಮಾತ್ರ ಅಲ್ಲ, ಅದು ಮಾಸ್ಟರ್ಸ್, ದೊಡ್ಡ ಮಾಸ್ಟರ್ಸ್ ಕೆಲಸ ಮಾಡಿದ್ದಾರೆ. ವೆರಿ ಕಾಸ್ಟ್ಲಿ ಅಂಡ್ ವೆರಿ ಎಫಿಷಿಯಂಟ್ ಮಾಸ್ಟರ್ಸ್ ಕೆಲಸ ಮಾಡಿದ್ದಾರೆ. ಆ ಫೈಟ್ ಅಲ್ಲಿ ಮಾಡುವಾಗ ಫಸ್ಟ್ ಬಂದ ತಕ್ಷಣ ಹಾರ್ನೆಸ್ ಹಾಕಿ ಇಳಿಯೋದು, ಎತ್ತೋದು, ಹಿಂಗೋದು 2 ಟೇಕ್ ಹೋಗುತ್ತೆ, 1 more ಹೋಗುತ್ತೆ. 1 more ಹೋಗುವಾಗ ಅವರು ಅದು ರೋಪ್ ಇಳಿತಾರಲ್ಲ, ಅವರನ್ನು ನೋಡ್ತಾರೆ, ನೋಡ್ಬಿಟ್ಟು ಏನೋ ಒಂದು ಹಂಗಂತಾರೆ ಅಂತ ಮಾಡಿದ್ರೆ ಸರಿಯಾಗಿರುತ್ತೆ, ಟೇಕ್ ಹೋಗಿ ಆಗುತ್ತೆ. ಸೊ ಒಂದು ಒಳ್ಳೆ ಆಕ್ಷನ್ ಆದ್ರೆ ಈಸ್ ದ ಆಕ್ಷನ್ ಡೈರೆಕ್ಟರ್. ಅಂಡ್ ಕ್ಯಾಮರಾಮನ್ ಹತ್ರ ಅವ್ರು ಮಾತಾಡೋ ರೀತಿಯೇ ಒಂದು ಸಂಭ್ರಮ ಅದನ್ನ ನೋಡಕ್ಕೆ. ಶ್ರೀಶಾನ್ ನೋಡ್ತಾರೆ, ಅವನು ಅಂತಾರೆ, ಏನೋ ಒಂದು ಮಾಡ್ಕೊಳ್ತಾರೆ. ಆದ್ರೆ ನಾನು ಯಾವಾಗಲೂ 3 ಕ್ಯಾಮರಾ 4 ಕ್ಯಾಮರಾ ರೋಲ್ ಆಗ್ತಾನೆ ಇರುತ್ತೆ. ನಾನು ಒಂದೇ ಮಾತು ಹೇಳೋದು ಸರ್ಗೆ, ಸರ್ ಇದು ಪ್ರೈಮರಿ ಸರ್, ಇದು ಸೆಕೆಂಡರಿ ಸರ್, ಅದು ಅಡಿಷನಲ್ ಕ್ಯಾಮ್ರಾ ಸರ್, ಅಲ್ಲಿ ಒಂದೇ ರೋಲ್ ಆಗ್ತಾ ಇದೆ ಸರ್, ಇಷ್ಟು ಹೋಗುತ್ತೆ ಸರ್ ಅಂತ ಅಂದ್ಬಿಟ್ರೆ ಸಾಕು. ಅವರು ಮತ್ತೆ DOP ಎಲ್ಲ ನಮಗೆ ಏನ್ ಬೇಕೋ ಎಲ್ಲ ಮಾಡ್ಕೊಳ್ತಾರೆ. ಏನೋ ಒಂದು 3rd ಕ್ಯಾಮರಾ ಅಲ್ಲಿ ಏನೋ ಓವರ್ಲ್ಯಾಪ್ ಇದ್ರೆ ಅದನ್ನ ಸರಿ ಮಾಡ್ಕೊಳ್ತಾರೆ. ಅಂಡ್ ಸೆಟ್ ಅಲ್ಲಿ ಅಷ್ಟು ಚೆನ್ನಾಗಿ ಜೊತೆಲಿ ಇತ್ತು. ಏನಾದ್ರೂ ನನಗೆ ಗೊತ್ತಿಲ್ಲದೆ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಸರ್, ಇದನ್ನ ನಾನು ಕೇಳ್ಕೊಳ್ತೀನಿ. ಇಲ್ಲಿ ಇಷ್ಟು ದೊಡ್ಡ ಫಿಲ್ಮ್ಗೆ ತುಂಬಾ ಇಂಪಾರ್ಟೆಂಟ್ ಅದು ಸರ್ ದೇವರಾಜ್ ಸರ್ ಅವ್ರ ಹತ್ರ ನಾನು ಫಸ್ಟ್ ಟೈಮ್ ಕಥೆ ಹೇಳುವಾಗಲೇ ನಾನು ಸರ್ ಹಿಂಗಿದೆ ಅಂದೆ. ಸೆಟ್ಟಲ್ಲಿ ಬಂದ್ರೆ ಏನು ಅವರು ಅಷ್ಟೇ ತಾನೆ ಅಂತ ಒಂದು ಕೆಲಸ ಮಾಡೋದು. ಆದ್ರೆ ಕೆಲವು ಒಂದು ಡೈಲಾಗ್ಸ್ ಇಲ್ದಿರೋ ಕೆಲವು ಪೋರ್ಷನ್ಸ್ ಅಲ್ಲಿ ನನಗೆ ಹೇಳ್ಕೊಡಕ್ಕೆ ಬರಲ್ಲ. ಸರ್ ಇದೇ ಸರ್, ಇದು ಫೀಲ್ ನೀವು ಕೊಡಿ ಅಂತೀನಿ. ಒನ್ಲಿ ದರ್ಶನ್ ಸರ್ ಅಂಡ್ ದೇವರಾಜ್ ಸರ್ ಇಬ್ರು 3 ಕ್ಯಾಮ್ರಾ ರೋಲ್ ಆಗ್ತಾ ಇರುತ್ತೆ, ಪಿನ್ ಡ್ರಾಪ್ ಸೈಲೆನ್ಸು. ಅವರು ಕಣ್ಣಲ್ಲಿ ನೀರು, ದರ್ಶನ್ ಸರ್ ಕಣ್ಣಲ್ಲಿ ನೀರು. ಎಲ್ಲಿ ನಾನು ಕಟ್ ಮಾಡಿಲ್ಲ, ಹರಿ ಸರ್ ಹೇಳಿದ್ರು ಕಟ್ ಮಾಡಿ ಅಂದ್ರು, ಕಟ್ ಅಂದೆ. ಸೊ ಅಷ್ಟು ಚೆನ್ನಾಗಿ ಮಾಡಿದೆ ಸರ್. ಅವಾಗಲೇ ಸೆಟ್ಟಲ್ಲಿ ಹೇಳಿದೆ. ಸೊ ಇಲ್ಲಿ ರವಿಶಂಕರ್ ಸರ್ ಆಗ್ಲಿ, ರವಿಶಂಕರ್ ಸರ್ ಬಗ್ಗೆ ಏನು ಹೇಳಕ್ ಇಷ್ಟ ತಾನೆ, ನೋಡ್ಕೊಳ್ತೀನಿ ನೋಡಿ ಅಂತ ಮಗಪ್ ಮಾಡ್ಕೊಳ್ತಾರೆ. ನನಗೆ ಸೆಟ್ಟಲ್ಲಿ ಯಾವಾಗಲೂ ಹರಿ ಸರ್ ಮಾಡಿರೋ ಒಂದು ತುಂಬಾ ದೊಡ್ಡ ಕೆಲಸ ಏನಂದ್ರೆ, ಪ್ಯಾಡ್ ಇರುತ್ತೆ. ನಾನು ಸೆಟ್ಟಲ್ಲಿ ಬರುವಾಗಲೇ ಸರ್ಗೆ, ರವಿ ಸರ್ ಆಗ್ಲಿ ಯಾರಿಗೂ ಡೈಲಾಗ್ಸ್ ಕೊಟ್ಟು ಕರ್ಕೊಂಡು ಬಂದ್ಬಿಡೋದು. ಸರ್ ಸೆಟ್ಟಲ್ಲಿ ನನಗೆ ಶಾರ್ಟ್ ಕಂಪೋಸ್ ಮಾಡ್ಕೊಂಡ್ರೆ ಸಾಕು. ತಾನ್ಯಾ ಕಡೆಯಿಂದ ಯಾವಾಗಲೂ ತುಂಬಾ ತೊಂದರೆ. ರಾತ್ರಿ 11:30ಗೆ ಕಾಲ್ ಮಾಡ್ತಾರೆ, ಸರ್ ನಾಳೆ ಏನು ಡೈಲಾಗ್ ಅಂತಾರೆ. ಹರಿ ಸರ್ ಡೈಲಾಗ್ ಬರೆಯೋದು ರಾತ್ರಿ 2 ಗಂಟೆಗೆ. ನಾಳೆ ಶೂಟಿಂಗ್ ಇರುತ್ತೆ, ಸೀನ್ ಪೇಪರ್ ರೆಡಿ ಇದೆ, ಆದ್ರೂ ಒಂದು ಪಂಚ್ ಸಿಗ್ತಾ ಇಲ್ಲ ಅಂತ ಕೂತ್ಕೊಂಡು, ಒಂದು ಪಂಚ್ ಸಿಗ್ತಾ ಇಲ್ಲ ಅಣ್ಣ ಅಂತ 2 o'clock ತನಕ ಕೂತಿರ್ತಾರೆ. ನಮಗೆ ಫುಲ್ ಡೇ ಶೂಟಿಂಗ್ ಮಾಡ್ಬಿಟ್ಟು ಜೊತೆಲಿ ಇದ್ಕೊಂಡು ಏನೋ ಒಂದು ಪ್ರಯತ್ನ ಪಡ್ತಾ ಇದಾರಲ್ಲ ಅನ್ನೋದ್ರಿಂದ ಜೊತೆಲಿ ಇರೋದು. ಈಗ ಟ್ರೈಲರ್ ಇಲ್ಲಿ ನಾವು ಕೇಳ್ತಾ ಇರೋ ಎಲ್ಲಾ ಡೈಲಾಗ್ಸ್ಗಳು ಅಣ್ಣ ಬರೆದಿರೋದು. 2 o'clock 3 o'clock ಬರೆದ್ರು ಡೈಲಾಗ್ಸ್ಗಳು. ಸೊ ಅಷ್ಟು ಕಷ್ಟಪಟ್ಟಿದ್ದಾರೆ. ಅವರಿಗೆ ಡೈಲಾಗ್, ತಾನೇ ಅವರಿಗೆ ಡೈಲಾಗ್ ಒಂದ್ಸಾರಿ ಕೊಟ್ಬಿಟ್ರೆ ಸಾಕು, ಬೆಳಗ್ಗೆ ಬಂದ ತಕ್ಷಣ ಇದನ್ನ ಯಾಕೆ ನಾನು ಹಿಂಗೆ ಹೇಳ್ಬಾರ್ದು ಹಂಗೆ ಹೇಳ್ಬಾರ್ದು 2-3 ತರ ಕೇಳ್ತಾರೆ. ಸೊ ಇವರು ನಮ್ಮ ಅಡಪ ಸರ್ ಅವರು ಕತೆ ಹೇಳುವಾಗ ಇಷ್ಟು ದೊಡ್ಡದಾಗಿ ಒಂದು ಕತೆ ಹೇಳ್ತಾ ಇದ್ದೀನಲ್ಲ ಅಂತ ಅವರು ಆ ಕಥೆನ ಕೇಳ್ಕೊಂಡು ಅವ್ರು ಏನು ರಿಯಾಕ್ಟ್ ಮಾಡಿಲ್ಲ. ಮಾಡೋಣ ಸರ್ ಅಂದ್ರು. ಅದೇ ತರ ಒಂದೊಂದು ಸೆಟ್ಟು ಕಾಸ್ಟ್ ಕ್ರೋರ್ಸ್ ಅಲ್ಲಿ ಇತ್ತು. ಆದ್ರೆ ಏನು ಒಂದು ಟೈಮ್ ತಗೊಳ್ತಾರೆ, ಒಂದು 10 days 20 days ಅಂತಾರೆ. 20 days ಆದ್ರೆ 21st ಡೇ ನೀವು ಶೂಟಿಂಗ್ ಮಾಡಬಹುದು, ಹಂಗಿತ್ತು. ಥ್ಯಾಂಕ್ ಯು ಅಡಪ ಸರ್. ಅಂಡ್ ನಮ್ಮ ಶ್ರೀಶಾ ಅವನು ಜೊತೆಯಿಂದ ಬಿಗಿನಿಂಗ್ ಇಂದ ಇಲ್ಲಿ ತನಕ ಜೊತೆಲೇ ಇದ್ರು. ಶ್ರೀಶಾ ಅವ್ರಿಗೆ ಸರ್ ಎಲ್ಲಾರ್ದು ನೀವೇ ಹೇಳ್ಬಿಟ್ರಿ.
ಬೇರೆಯವ್ರಿಗೆ ಒಂಚೂರು ಚಾನ್ಸ್ ಕೊಡೋಣ. ಥ್ಯಾಂಕ್ ಯು ಸೊ ಮಚ್ ಸರ್, ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ಸೊ ಮಚ್ ಸರ್. ಬಿ ಕುಮಾರ್ ಸರ್ ಹೇಳಿದ್ರು ಅವರು ಮಿಡ್ ನೈಟ್ನಲ್ಲಿ ಡೈಲಾಗ್ಸ್ ಬರೀತಿದ್ರಿ ಅಂತ. ಸೊ ಮಿಡ್ ನೈಟಲ್ಲಿ ಇವೆಲ್ಲ ಮಾಡ್ತೀರಾ ಸರ್? ಅಂದರೆ ರಾತ್ರಿ ಹೊತ್ತೇ ಚೇತು ಫ್ರೀ ಇರೋನು. ಚೇತು ಬೆಂಗಳೂರಲ್ಲಿ ತುಂಬ ಅವನು ನಿರ್ದೇಶಕ, ಅವನು ಬೇರೆ ಸಿನಿಮಾ ಕೆಲಸಗಳು ಡೆಫಿನೆಟ್ ಅವನು ಚೇತು ಫ್ರೀ ಆಗ್ತಾ ಇದ್ದು ನೈಟ್. ಚೇತು ಜೊತೆ ಫೋನ್ ಇಟ್ಕೊಂಡು ಮಾತಾಡ್ಕೊಂಡು ಯೂಶಲಿ ಲವರ್ಸ್ ಮಾಡ್ತಾರಲ್ಲ ಮತ್ತೆ ನೆಕ್ಸ್ಟ್ ಡೇ ಲೈಕ್ ಕೆಲಸ ಕೂಡ ಹಾಗೆ ಮಾಡ್ತೀವಿ. ಸೂಪರ್ ಸರ್. ಅವ್ರ ಲೈನ್ ಇದೆ ಆಕ್ಚುಲಿ, ಆನೆ ನಡೆದಿದ್ದೆ ದಾರಿ, ಚೇತನ್ ಬರ್ದಿದ್ದೆ ಡೈಲಾಗ್. ಜೋರಾಗಿ ಚಪ್ಪಾಳೆ ಮೂಲಕ ವೆಲ್ಕಮ್ ಮಾಡೋಣ ಮಿಸ್ಟರ್ ಚೇತನ್ ಕುಮಾರ್, ನಿರ್ದೇಶಕರು ಹಾಗೂ ಈ ಸಿನಿಮಾಗೆ ಡೈಲಾಗ್ಸ್ ನ ಸೂಪರ್ ಆಗಿ ಸುರಿಮಾಡ ಟ್ರೈಲರ್ ಅಲ್ಲೇ ಬೊಂಬಾಟಾಗಿ. ಇದುವರೆಗೂ ಚೇತನ್ ಅವರೇ ಡೈಲಾಗ್ ರೈಟರ್, ಆಕ್ಚುಲಿ ಡೈಲಾಗ್ ಹೇಳಿರೋದನ್ನ ಇದು ನೋಡಿಲ್ಲ. ಫಸ್ಟ್ ಡೈಲಾಗ್ ಹೇಳ್ಬಿಡಿ ಆಮೇಲೆ ಮಾತಾಡೋದಕ್ಕೆ ಅಲ್ಲ. ಡೈಲಾಗ್ ಯಾವತ್ತೂ ಆಕ್ಚುಲಿ ಬರೀಬೇಕು. ಅದನ್ನೇ ನೀವು ಹೇಳಿ, ಹರಿಕೃಷ್ಣ ಅವರು ಅದನ್ನ ಡೈಲಾಗ್ ಯಾವತ್ತು ಹರಿ ಸರ್ ರಿಪೀಟ್ ಮಾಡ್ತಾರೆ. ಈಗ ನೀವು ಹೇಳಿ ಡೈಲಾಗ್. ಸರ್ ತುಂಬಾ ಕಷ್ಟ ಟಾಸ್ಕ್ ಕೊಡ್ತಾ ಇದ್ದೀರಾ. ಈಸಿ ಇದೆ ಸರ್. ಸರ್ ಯಾವತ್ತು ನೋಡೇ ಇಲ್ಲ ನಾನು ಇದನ್ನ, ನನ್ನ ಆಸೆ. ಚೆನ್ನಾಗಿರಲ್ಲ ಸರ್, ನಾವು ಯಾವತ್ತು ರೈಟರ್ ಸರ್ ಬರೆದ್ರೆ ಚಂದ, ಅದನ್ನ ಮೀರೋ ಸರ್ ಹೇಳಿದ್ರೆ ಚಂದ. ನೀವು ಹೇಳಿ, ಹರಿ ಸರ್ ಹೇಳ್ತೀರ ಅಷ್ಟೇ. 2 ನಿಮಿಷ ನಾಚ್ಕೊಡಿ, 2 ನಿಮಿಷ ಟಗ. ನಮ್ಗೆ ಸಿಕ್ಕಾಪಟ್ಟೆ ಇಷ್ಟವಾದ ಲೈನ್ ಅಂದ್ರೆ ಆನೆ ನಡೆದಿದ್ದೆ. ಕಮಾನ್ ಸರ್. ಇಲ್ಲ ಆಟೋನು ನಮ್ಗೆ ಬರೋಲ್ವಲ್ಲ. ರೇ ಕ್ಯಾಡ್ಬರೀಸ್, ಆನೆ ನಡೆದಿದ್ದೇ ದಾರಿ, ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ ಹಾಕು. ಮಾರ್ಚ್ 1ಕ್ಕೆ ಬರ್ತಿದ್ದಾರೆ ಕಟಾಕಿ ಬೇಕಾರೆ. ಸರಿ ಸರ್, ಹೌಸ್ ಎಕ್ಸ್ಪೀರಿಯನ್ಸ್? ಭಾಳ ಖುಷಿ ಆಗುತ್ತೆ ಸರ್, ಯಾಕಂತಂದ್ರೆ ಇಂಥ ಒಂದು ಪ್ರಾಜೆಕ್ಟ್ಗೆ ಡೈಲಾಗ್ ಬರೆಯೋದಾಗ ನನಗೆ ಹರಿ ಸರ್ ನನ್ನ ಕೆರಿಯರ್ ಸ್ಟಾರ್ಟ್ ಡೇಸಿಂದನೂ ಕೂಡ ನಾನು ಬಹುದೂರ ನಿಂತಾಗಿಂದ ಹಿಡಿದು ಮತ್ತೆ ಸಕ್ಸಸ್ ಆದಾಗಿಂದ ಹಿಡಿದು ನನ್ನ ಸ್ಟಾರ್ಟಿಂಗ್ ಕೆರಿಯರ್ ಥ್ರೂ ಹರಿಯಾಣನೇ, ಅಂದ್ರೆ ಅವ್ರ ಹಿಂದೆ ನಾವು ನಡ್ಕೊಂಡು ಬಂದ್ಬಿಟ್ಟಿದ್ದೀವಿ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಸೊ ನನ್ನ ಭರ್ಜರಿ ಇರ್ಬೋದು. ಸೊ ಮೊದಲು ಏನೋ ಒಂದು ಫ್ಯಾಮಿಲಿ ಬಾಂಡಿಂಗ್, ನಾವು ಯಾವತ್ತೂ ಅಣ್ಣ ಅಂತಾನೆ ಅನ್ನೋದು, ಹರಿಯಾಣ ಅಂತಾನೆ. ಅವ್ರು ಫ್ರಮ್ ದ ಡೇ ಅವ್ರು ಅಂದ್ಕೊಂಡ್ರು ಕತೆ ಹಿಂಗೆ ಅಂದ್ಕೊಂಡಿದ್ದೀನಿ, ಏನು ಅನ್ಸುತ್ತೆ ಹಿಂಗೆ ಈ ಥರ ಸ್ಕ್ರೀನ್ ಪ್ಲೇ ಅಂದ್ಕೊಂಡಿದ್ದೀನಿ ಅಂತ, ಅವಾಗಲೇ ಖುಷಿಯಾಗಿತ್ತು. ಯಾಕಂತಂದರೆ ಪ್ರತಿ ಸಲ ಇವ್ರ ಹತ್ರ ಮ್ಯೂಸಿಕ್ ಕಂಪೋಸಿಷನ್ ಹೋದಾಗಲೂ ಕೂಡ ನಮ್ಮ ತಲೆಯಲ್ಲಿರೋಂಥ ಸೀನ್ ಎಲ್ಲ ಎನ್ಹ್ಯಾನ್ಸ್ ಆಗ್ತಾ ಇತ್ತು. ಅದು ಒಬ್ಬ ನಿರ್ದೇಶಕನಿಗೆ, ಒಬ್ಬ ಸ್ಕ್ರೀನ್ ರೈಟರ್ಗೆ ಮಾತ್ರ ಆ ಥರ ಥಾಟ್ಸ್ ಇರುತ್ತೆ. ಓಕೆ, ನೀನು ನನ್ನ ಕತೆ ಹೇಳ್ಬೇಕಾದ್ರೂ ಅಷ್ಟೇ, ಎಷ್ಟೋ ಥಾಟ್ಸ್ಗಳು ನನ್ನ ಬಹುದೂರ ಭರ್ಜರಿನಲ್ಲಿ ವಾವನ್ನ ಥರ ಆಗಿದೆ ಅಂದರೆ ಅಲ್ಲಿ ಹರಿಯಾಣದ ಇನ್ಪುಟ್ಸ್ ಇದೆ. ಒಂದಿಷ್ಟು ಇಂಟ್ರೋಲ್ ಬ್ಲಾಕ್ ಸೀನ್ಸ್ ಇರ್ಬೋದು. ಸೊ ಒಂದ್ಸಲ ಕತೆ ಡಿಸ್ಕಷನ್ ಆದಾಗ ಯಜಮಾನ ನನ್ಗನ್ಸಿದ್ದು, ಅಯ್ಯೋ ಏನಪ್ಪ ನಾನು ಇಷ್ಟೆಲ್ಲ, ನಾನು ಒಬ್ಬ ರೈಟ್, ನನಗೆ ಯಾಕೆ ಈ ಥರ ಥಾಟ್ ಹೊಳಿಲಿಲ್ಲ, ಇಂಥ ಕತೆ ಹೊಳಿಲಿಲ್ಲ ಅಂತ ವಾವ್ ಅಂತ ಅನ್ನಿಸ್ತು ಕತೆ. ಆ್ಯಂಡ್ ಅವ್ರ ಜೊತೆ ಫ್ರಮ್ ದ ಡೇ 1ಇಂದ ಹಂಗೆ ಸ್ಕ್ರಿಪ್ಟ್ ಮಾಡ್ತಾ ಇದ್ದೆ. ಹಂಗಿನ ಜೊತೆನಲ್ಲೇ ಅಣ್ಣ ಒಂದಿಷ್ಟು ಶೇರ್ ಮಾಡ್ಕೊಳ್ಳೋರು ಒಂದು ಥಾಟ್ಸ್ನೆಲ್ಲ. ಅವಾಗ ಖುಷಿ ಅನಿಸಿದ್ದೆ ಏನಂದರೆ ನೀನೇ ಡೈಲಾಗ್ ಬರೀ ಅಂದರು. ನನಗೆ ಅಣ್ಣನ ಹತ್ರ ವರ್ಕ್ ಮಾಡೋದಕ್ಕೆ ಫ್ರಮ್ ದ ಡೇ 1ಇಂದನೂ ಖುಷಿನೇ ಅದು. ಯಾಕಂತಂದ್ರೆ ಅವ್ರಿಗಿರೋಂಥ ವಾಸ್ಟ್ ಎಕ್ಸ್ಪೀರಿಯನ್ಸು, ಅವ್ರ ಇಂಡಸ್ಟ್ರಿನ ನೋಡ್ಕೊಂಡು ಬಂದಿರೋದು, ಆಮೇಲೆ ಅವ್ರ ಟೈಮಲ್ಲಿ ಇದ್ದಂಥ ಇಂಡಸ್ಟ್ರಿ, ಇವಾಗಿರೋಂಥ ಇಂಡಸ್ಟ್ರಿ, ಅವ್ರ ಜೊತೆ ಮಾತಾಡಿದ್ರೇ ಒಂದು 10 ಸ್ಕ್ರಿಪ್ಟ್ ಹುಟ್ಟುತ್ತೆ. ಸೊ ಆ ಥರ ಸೊ ಖುಷಿ ಅನಿಸಿದೆ ನನಗೆ ಈ ಸಿನಿಮಾದಲ್ಲಿ ಡೈಲಾಗ್ ಬರ್ತೀನಿ ಖುಷಿ. ಆ್ಯಂಡ್ ದರ್ಶನ್ ಸರ್ ನಮ್ಮ ಯಜಮಾನ್ರು ಬರೆಯೋದಂತೂ ಇನ್ನೂ ಖುಷಿನೇ. ಏನೋ ತಕ್ಕಮಟ್ಟಿಗೆ ಡೈಲಾಗ್ಸ್ ಬರ್ದಿದ್ದೀವಿ, ಅಣ್ಣ ಬರ್ಸ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಜನ ನೋಡೋದು ಮಿಡ್ ನೈಟಲ್ಲಿ ಅಂದ್ರೆ ಏನಾಗುತ್ತೆ, ಪ್ರತಿ ಸಲ ಒಂದು ಡ್ರಾಫ್ಟ್ ಅಂತ ರೆಡಿ ಆಗುತ್ತೆ. ನನ್ನ ಸಿನಿಮಾನು ಅಷ್ಟೇನೆ, ನಮಗೆ ಫೈನಲ್ ಹೋಗೋ ತನಕ ಇನ್ನೂ ಬೆಟರ್ ಬೇಕಂತ ಅನಿಸ್ತಿರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಮಿರರ್ ಥರ ಅಷ್ಟೇ, ಹರಿ ಸರ್ ಏನು ಅಂದ್ಕೊಂಡಿದ್ರು ಅದಕ್ಕೆ ನನ್ನ ಕೈಲಾದಷ್ಟು ಜೀವ ಕೊಟ್ಟು ನನ್ನ ಹತ್ರ ಅವ್ರು ಬರೆಸ್ಕೊಂಡಿದ್ದಾರೆ. ನನ್ನ ಸಿನಿಮಾಗೂ ಅಷ್ಟು ವರ್ಷ ಬರ್ದಿಲ್ಲ ಅನ್ಸುತ್ತೆ. ಒಂದು ಸೀಕ್ರೆಟ್ ಹೇಳ್ಬಿಡಿ, ಒಂದು ಡೈಲಾಗ್ ಬರೆದಾದ್ಮೇಲೆ ಬೇಸಿಕ್ಲಿ ಅದನ್ನ ಕನ್ನಡಿ ಇಟ್ಕೊಂಡು ನೀವೇ ಅದನ್ನ ಒಂದ್ಸತಿ ಎನಾಕ್ಟ್ಮೆಂಟ್ ಚೆನ್ನಾಗಿದೆ ಅನ್ಕೊಂಡು ಫೈಲ್ ಮಾಡ್ತೀರಾ? ಸತ್ಯವಾಗ್ಲೂ ಇಲ್ಲ ಸರ್. ನಾವು ರೈಟರ್ ಆಗಿ ಒಂದು ಇಮ್ಯಾಜಿನೇಷನ್ ಇರುತ್ತೆ, ನಮ್ಮ ಹೀರೋಯಿನ್ ಬಂದು ನಿಂತ್ಕೊಂತಾರೆ, ಹಿಂಗೆ ಡೈಲಾಗ್ ಹೇಳ್ತಾರೆ ಅಂತ. ಆ್ಯಂಡ್ ಆಬ್ವಿಯಸ್ಲಿ ಆಸ್ ಅ ರೈಟರ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಅದು ಡೈರೆಕ್ಟ್ ಅವ್ರು ಏನು ಅನ್ಕೋತಾರೆ ಅದಕ್ಕೆ ನಾವು ಬರೆಯೋದು ಅಷ್ಟೇ. ಸಾಂಗ್ಸು ಅಷ್ಟೇ, ಹರಿ ಸರ್ ಹತ್ರ ಸಾಂಗ್ ಬರೀಬೇಕಂದ್ರೆ ಆಲ್ರೆಡಿ ಒಂದು ಡ್ರಾಫ್ಟ್ ರೆಡಿ ಇರುತ್ತೆ. ಅಂದರೆ ಈ ಥರ ಇರುತ್ತೆ, ಈ ಥರ ಎನ್ಹ್ಯಾನ್ಸಿಂಗ್ ಇರುತ್ತೆ, ಈ ಒಂದು ಪಾಯಿಂಟಲ್ಲಿ ಹೀರೋಯಿಸಮ್ ಲೈನ್ಸ್ ಬೇಕು, ಇಲ್ಲಿ ಎಮೋಷನ್ಸ್ ಬೇಕು, ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಇರುತ್ತೆ. ಪದ ಬಿಟ್ಟ ಸ್ಥಳ ಥರ ಇರುತ್ತೆ. ಸೂಪರ್, ಜೋರಾಗಿ ಚಪ್ಪಾಳೆ ಚೇತನ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಹರಿ ಸರ್, ಥ್ಯಾಂಕ್ ಯು ಸೋ ಮಚ್. ಯಾರು ಜಾಸ್ತಿ ರೊಮ್ಯಾಂಟಿಕ್ ಅಂತೀಗ? ಹರಿ ಸರ್ ಜಾಸ್ತಿ ರೊಮ್ಯಾಂಟಿಕ್.
ಹೇಳ್ಕೊಳ್ಳೋರು ಅಷ್ಟೇ. ಯಾಕಂದ್ರೆ ಟ್ಯೂನ್ ಮಾಡೋದೇ ಇಂಪಾರ್ಟೆಂಟ್. ಟ್ಯೂನಲ್ಲಿರೋ ಭಾವವನ್ನ ಗ್ರಹಿಸಿ ಅದನ್ನು ನಾವು ಬರೆಯೋದು. ಸೊ ಹರಿ ಸರೇ ಜಾಸ್ತಿ ರೊಮ್ಯಾಂಟಿಕ್. ಸೊ ಈ ಹಾಡಿನಲ್ಲಿ ಏನು ಸ್ಪೆಷಾಲಿಟಿ ಇದೆ ಸರ್ ಕೂತಿದ್ದಾರೆ ಇಲ್ಲದೆ? ಇದು ಆ್ಯಕ್ಚುಲಿ ಕೆಲವು ಪ್ರಾಜೆಕ್ಟ್ಗಳು ಅನೌನ್ಸ್ ಆದಾಗ ನಾವು ಲಿರಿಕ್ ರೈಟರ್ ಆಗಿ ಈ ಸಿನಿಮಾದಲ್ಲಿ ನಾವು ಬರೀಬೇಕು ಅಂತ ನಮ್ಗೆ ಅನಿಸ್ತಾ ಇರೋದು. ಬಟ್ ಸ್ವಲ್ಪ ದಿನದಿಂದ ಹರಿ ಸರ್ ಜೊತೆ ಬರ್ತಿರ್ಲಿಲ್ಲ ಸಾಂಗ್. ಗೊತ್ತಾಯಿದೆ ಒಂದು ಸಾಂಗ್ ಬರಿಬೇಕು ಅಂತ. ಹರಿ ಸರ್ ಫೋನ್ ಮಾಡಿದಾಗ ಸಾಂಗ್ ಕೊಟ್ಟಾಗ ಟೆಕ್ನಿಕಾಸ್ಟ್ ಈ ಸಾಂಗ್ ಬಿಡಂಗಿಲ್ಲ ಅಂತ ಫಿಕ್ಸ್ ಆಗಿ ಮೋಸ್ಟ್ಲಿ ಒಂದು 50 ಪಲ್ಲವಿಗಳು ಬರೆದಿದ್ದೀನಿ ಮೋಸ್ಟ್ಲಿ. ಅದು ಇಟ್ಕೊಂಡು ಇನ್ನೊಂದು ವರ್ಷ ನಾನು ಸಾಂಗ್ ಬರೀಬೇಕು. ಏನಾಗಿತ್ತು ಅಂದರೆ ಹಿಂದೆ ಒಂದು ಸಾಂಗ್ ಹಿಂಗೆ ಆಗ್ಬಿಟ್ಟು ಏನೋ ಒಂದು ಮಿಸ್ ಆಗ್ಬಿಟ್ಟಿತ್ತು. ಅದನ್ನ ಕಳ್ಕೊಂಡಾಗ ಇದನ್ನ ಕಳ್ಕೊಳಕ್ಕೆ ರೆಡಿ ಇರಲಿಲ್ಲ. ಯಜಮಾನದಲ್ಲಿ ಈ ಸಾಂಗ್ ಅದು ಏನೇ ಆಗಲಿ ನನ್ನ ಹೆಸರಲ್ಲೇ ಇರಬೇಕು ಅಂತ ಭಾಳ ಹೋರಾಡಿದ್ದೀನಿ. ಥ್ಯಾಂಕ್ಸ್ ಹರಿ ಸರ್, ಥ್ಯಾಂಕ್ಸ್ ಶೈಲಜಾ ಮೇಡಮ್, ಥ್ಯಾಂಕ್ಸ್ ದರ್ಶನ್ ಸರ್. ನಿಮ್ಮ ಪ್ರಶ್ನೆ ಬಿಟ್ಟು ಒಂದು ಮಾತಾಡಲ್ಲ. ಖಂಡಿತವಲ್ಲ. ನಾನು ಸುಮ್ಮನೆ ನೋಡ್ತಾ ಇದ್ದೆ, ನೋಡುವಾಗ ಈ ಟೈಟ್ಲು ನಮ್ಗೇನು ಚಟ ಅಂದರೆ ಬರೆಯೋರಲ್ವಾ, ಪದಗಳ ಜೊತೆ ಆಟ ಆಡೋದೊಂದು ಚಟ ಇರುತ್ತೆ. ಟೈಟ್ಲೇ ತುಂಬ ಹೇಳುತ್ತೆ ನೋಡಿ. ಈ ಸಿನಿಮಾನ ಜನ ಭಾಳ ಮೆಚ್ಚಿದ್ದಾರೆ, ಜಮಾನ ಮೆಚ್ಚುತ್ತೆ, ಇವ್ರ ಖಾತೆಗೆ ಒಳ್ಳೆ ಹಣ ಜಮಾ ಆಗತ್ತೆ, ಜಯ ಗ್ಯಾರಂಟಿ. ಸೊ ಟೈಟ್ಲಲ್ಲೇ ತುಂಬ ವಿಷಯಗಳಿದೆ. ಸೊ ಈ ಸಿನಿಮಾ ಖಂಡಿತ ಗೆಲ್ಲ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಷ್ಟರಲ್ಲಿ ಅಷ್ಟು ಅನಾಲಿಸಿಸ್ ಕೊಟ್ರಲ್ಲ, ಅಲ್ಲಿ ನಿಂತಿದ್ವಲ್ಲ, ಬೇರೆ ಕೆಲಸ ಇರಲಿಲ್ಲ, ಸುಮ್ಮನೆ ಜೋರಾಗಿ ಚಪ್ಪಾಳೆ ಕವಿರಾಜ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಮನೆಯಲ್ಲಿ ಯಾರು ಯಜಮಾನ್ರು ಇರಬಾರ್ದು. ಜೋಡಿ ಗಾಡಿ ಜೊತೆಗೆ ನಡೀಬೇಕು. ಯಾರು ಒಬ್ರು ಯಜಮಾನ್ರಾದ್ರೂ ಸಂಸಾರ ಬಿದ್ದೋದು. ಅದೇ ನೀವೊಬ್ಬರೇ ಇರಬೇಕಾದ್ರೆ ಅದು ತಪ್ಪಾಗುತ್ತೆ. ಆಕ್ಚುಲಿ ಶೈಲಜಾ ಮೇಡಮ್ನು ಕೂಡ ನಾವು ವೇದಿಕೆ ಮೇಲೆ ಕರೆದುಕೊಳ್ಳೋಣ. ಜೋರಾಗಿ ಚಪ್ಪಾಳೆ ಮೂಲಕ ಈ ಸಿನಿಮಾದ ನಿರ್ಮಾಪಕರು ಶೈಲಜಾ ನಾಗ್ ಅವರು ಪ್ರತಿ ಸಲ ಇವ್ರನ್ನ ಮೀಟ್ ಮಾಡಿದಾಗ ಹೇಳ್ತಿರ್ತಾರೆ, ಅಂದ್ರೆ ಒಂದು ಕಾರ್ಪೊರೇಟ್ ರೀತಿಯಲ್ಲಿ ತುಂಬ ಆರ್ಗನೈಸ್ಡ್ ಆಗಿ ಮುಂದುವರಿಬೇಕು, ಅಂದ್ರೆ ಪ್ರೊಡಕ್ಷನ್ ಅಂತ ಹೇಳಿದ್ರೆ ರೆಗ್ಯುಲರ್ ಮಾಡೋದಲ್ಲ. ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸೆಟ್ಗಳು, 1000 ಜನ ಜೂನಿಯರ್ ಆರ್ಟಿಸ್ಟ್ಗಳು, ಮಿನಿಮಮ್ ಅಂತ ಹೇಳಿದ್ರು ಪ್ರತಿದಿನ 350 ಜನ 400 ಜನ. ಸೊ ಹೌ ವಾಸ್ ದಿಸ್ ಎಕ್ಸ್ಪೀರಿಯನ್ಸ್? ಅಂದ್ರೆ ಇಷ್ಟು ದಿನ ಮಾಡಿದ ಸಿನಿಮಾಗಳು ಬೇರೆ, ಬಟ್ ಈಗ ಒಂದು ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಬ್ರು ಸೇರಿ ಸುಮಾರು 10,000 hours ಆಫ್ ಒಂದು ಟೆಲಿವಿಷನ್ ಕಾಂಟೆಂಟ್ ಮಾಡಿದಿರಿ, ಒಂದು ಸೀರಿಯಲ್ ಮಾಡಿದಿರಿ, ಸಿನಿಮಾಗಳು ಮಾಡಿದಿರಿ, ಅನ್ನೋ ಒಂದು ಬೇರೆ ರೀತಿಯಾದಂಥ ಸಿನಿಮಾಗಳನ್ನ ಮಾಡಬೇಕು ಅಂತ ಇಬ್ರು ಇರುವಂಥದ್ದು ಮೀಡಿಯಾ ಹೌಸ್ ಕಡೆಯಿಂದ ಒಂದು ದೊಡ್ಡ ಪ್ರಯತ್ನ. ಓಟ್ ಯು ಮ್ಯಾಮ್. ಯಜಮಾನ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಏನು ಹೇಳಬೇಕು, ನನ್ನ ಪದಗಳೇ ಇಲ್ಲ ಹೇಳಕ್ಕೆ. ಸುಮಾರು 2014ರಲ್ಲಿ ನಾನು ಹರಿಕೃಷ್ಣ ದರ್ಶನ್ ಸರ್ ಅವ್ರ ಮನೆಗೆ ಹೋಗಿದ್ವಿ. ಮೊದಲನೇ ಸಲ ಮಾತಾಡಿದಾಗಲೇ ಡೇಟ್ ಕೊಟ್ಟರು. ಅಲ್ಲಿಂದ ಕಾಯ್ತಾ ಇದ್ದೆ ಯಾವಾಗಪ್ಪ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಈಗಾಗಲೇ ತುಂಬ ದೀರ್ಘವಾಗಿ ಪವನ್ ಕುಮಾರ್ ಆಗಲಿ ಹರಿಕೃಷ್ಣ ಆಗಲಿ ಎಲ್ಲ ಮಾತಾಡ್ತಾರೆ. ಸೊ ಕಥೆನ ಒಪ್ಕೊಂಡು ಶೂಟಿಂಗ್ ಶುರು ಆಯಿತು. ಇವತ್ತಿಗೆ 1 ವರ್ಷದ ಹಿಂದೆ ಚಿತ್ರೀಕರಣ ಶುರು ಮಾಡಿದ್ವಿ. ಎಲ್ಲೂ ಯಾವ ತೊಡಕು ಇಲ್ಲದೆ ತುಂಬ ಚೆನ್ನಾಗಿ ನಡ್ಕೊಂಡು ಬಂತು. ಅಫ್ಕೋರ್ಸ್ ಮೇನ್ ರೀಸನ್ ಈಸ್ ದರ್ಶನ್ ಅವರು ದೊಡ್ಡ ಬೆನ್ನೆಲುಬಾಗಿ ಪ್ರಾಜೆಕ್ಟಿಗೆ ನಿಂತಿದ್ದಾರೆ. ಯಾವ ಸಣ್ಣ 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 ತೊಡಕು ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅವರು ಎಲ್ಲ ಕಲಾವಿದರು, ನಮ್ಮಲ್ಲಿ ತುಂಬ ಜನ ಗೆಸ್ಟ್ ಆರ್ಟಿಸ್ಟ್ ಇದ್ದಾರೆ. ಒಂದಷ್ಟು ಜನ ನಾವು ಸಿನಿಮಾ ರಿಲೀಸ್ ಆದಾಗ ತೆರೆ ಮೇಲೆ ನೋಡ್ತೀವಿ. ಹಾಗೆ ತುಂಬ ಜನ ಹಿರಿಯ ಕಲಾವಿದರಿದ್ದಾರೆ. ದೇವರಾಜ್ ಸರ್, ರವಿಶಂಕರ್ ಅವರು, ಧನಂಜಯ್, ಮಾತೃಶ್ರೀ ಅಮ್ಮ, ದತ್ತಣ್ಣ, ಮಂಡ್ಯ ರಮೇಶ್. ತುಂಬ ನೀಟಾಗಿ ನಡ್ಕೊಂಡು ಬಂತು. ಆಮೇಲೆ ತುಂಬ ಮುಖ್ಯವಾದದ್ದು ಶಶಿಧರ್ ಅಡ್ಪ ಅವರ ಸೆಟ್ಸು. ಈಗಾಗಲೇ ನೀವು ಹೇಳ್ದಂಗೆ ಪ್ರದೀಪ್ ಸಾಕಷ್ಟು ಸೆಟ್ಸನ್ನು ಹಾಕಿದ್ದೀವಿ, ಸಾಂಗ್ಸ್ಗೆ, ಸೀನ್ಸ್ಗೆ, ಆ್ಯಕ್ಷನ್ ಸೀಕ್ವೆನ್ಸಸ್ಗೆ. ವಂಡರ್ಫುಲ್. ನೀವು ತೆರೆ ಮೇಲೆ ನೋಡ್ತಾ ಹೋದರೆ ಪ್ರತಿ ಹಂತದಲ್ಲೂ ಸೆಟ್ ಅನ್ನೋದು ಒಂದು ಮೇಜರ್ ಪಾತ್ರ ಥರ ಕಾಣಿಸ್ತಾ ಹೋಗುತ್ತೆ. ಆ್ಯಂಡ್ ಎವ್ರಿ ಫ್ರೇಮ್ ಲುಕ್ಸ್ ಡಿಫ್ರೆಂಟ್. ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರು ಶಶಿಧರ್ ಅಡಪ ಮತ್ತು ಅವರ ತಂಡ. ಹಾಗೆ ನಮ್ಮ ಕ್ಯಾಮ್ರಾಮನ್ ಶ್ರೀಶಾ ಪುದುವಳ್ಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವಂಡರ್ಫುಲ್. ಅವ್ರ ಕ್ಯಾಮ್ರಾ ವರ್ಕು, ಕಲರಿಸ್ಟ್ ರಾಜು, ಸೂಪರ್. ಒಟ್ಟು ತಂಡ ಎಲ್ಲರಿಗೆ ಇದು ದರ್ಶನ್ ಅವ್ರ ಜೊತೆಗಿಂತ ತುಂಬ ಈಕ್ವಲಿ ಐ ಹ್ಯಾವ್ ಟು ಥ್ಯಾಂಕ್ ವಿ ಹರಿಕೃಷ್ಣ. ಜೊತೆಗೆ ಕನಸು ಕಾಣಿದ್ವಿ ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ. ಅವತ್ತು ಹರಿಕೃಷ್ಣ ನಿರ್ದೇಶಕರಾಗ್ತಾರೆ ಅನ್ನೋ ಯಾವ ಆಲೋಚನೆನೂ ಇರಲಿಲ್ಲ, ಸಂಗೀತ ಮಾಡ್ತಾರೆ ಅಷ್ಟೇ ಇತ್ತು. ಕಾಲಕ್ರಮೇಣ ಸಂದರ್ಭಗಳಲ್ಲಿ ಅವರು ಜೊತೆಗೆ ನಿರ್ದೇಶನ ಮಾಡೋ ಹಾಗಾಯಿತು. ಕತೆ ಇರ್ಬೋದು, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲದರಲ್ಲೂ ಪಾಲ್ಗೊಂಡ್ರು. ಆನಂತರ ಹಾಡುಗಳು ಬಿಡುಗಡೆ ಆಯಿತು. ನಾವು ನೋಡದೇ ಇರೋವಂಥ ರೆಕಾರ್ಡನ್ನು ಕನ್ನಡದಲ್ಲಿ ನೋಡಿದ್ವಿ. ನನಗೆ ತುಂಬ ಲೈಕ್ ಡಿ-ಬೀಟ್ ಸಂಸ್ಥೆಯಲ್ಲಿ ಒಟ್ಟಿಗೆ ನಾನು ಹರಿ ಪಾರ್ಟ್ನರ್ಸ್ ಆಗಿ ತುಂಬ ಸಿನಿಮಾಗಳ ಆಡಿಯೋಗಳನ್ನು ಬಿಡುಗಡೆ ಮಾಡ್ಕೊಂಡು ಬಂದಿದ್ವಿ.
ದಿಸ್ ಹ್ಯಾಸ್ ಬಿನ್ ಫ್ಯಾಂಟಾಸ್ಟಿಕ್. ಇಂಥ ದೊಡ್ಡ ನಿಜವಾಗ್ಲೂ ಆನೆ ನಡೆದಿದ್ದೇ ದಾರಿಯಲ್ಲ, ಆನೆ ಅಂದರೆ ಡಬಲ್ ಆನೆ ದರ್ಶನ್, ಅನುಮಾನನೇ ಇಲ್ಲ. ನಾನು ದರ್ಶನ್ ಅವ್ರಿಗೆ ಹೇಳಿದ್ದೀನಿ, ಇಂಪಾಸಿಬಲ್, ಕ್ರೇಜ್ಗೆ ಅಪ್ಪನ ಅಪ್ಪ ಅವರು ಆ ಥರ ಸಕ್ ಮಾಡಿದ್ದಾರೆ. ಆ ವಂಡರ್ಫುಲ್ ಸಾಂಗ್ಸ್ ವಾಟ್ ಹರಿ ಹ್ಯಾಸ್ ಗಿವನ್, ಹರಿ ಆ್ಯಂಡ್ ಆಲ್ ದ ಲಿರಿಸಿಸ್, ಯೋಗರಾಜ ಇರ್ಬೋದು, ಸಂತೋಷ್ ಆನಂದರಾಮ್ ಇರ್ಬೋದು, ಕವಿ ಇರ್ಬೋದು, ಎಲ್ಲರೂ ಐ ಮೀನ್ ದೇ ಹ್ಯಾವ್ ಡನ್ ಫ್ಯಾಂಟಾಸ್ಟಿಕ್. ಚೈತು, ಬಟ್ ಇದೆಲ್ಲ ಈ ಕಾಂಬಿನೇಷನಲ್ಲಿ ಬೇರೆ ಸಿನಿಮಾ ಹಾಡುಗಳು ಬಂದಿದೆ ಅಲ್ವಾ, ಬಟ್ ಇಲ್ಲಿ ಈ ಮಟ್ಟಕ್ಕೆ ಸಕ್ಕಾಗಿದೆ ಜನರತ್ನ ಅಂದರೆ ಅದಕ್ಕೆ ದರ್ಶನೇ ಕಾರಣ, ನೋ ಡೌಟ್ ಅಬೌಟ್ ಇಟ್. ಆ್ಯಂಡ್ ಟ್ರೈಲರ್ ವಿ ರಿಲೀಸ್ಡ್, ಎಲ್ಲೂ ನಾನಂತೂ ಕಂಡಿಲ್ಲ, ಬೇರೆಯವ್ರು ಕಂಡಿಯಾರೋ ಗೊತ್ತಿಲ್ಲ, 16-17 ಮಿಲಿಯನ್ ಜನ ನೋಡಿದ್ದಾರೆ. ಆ್ಯಂಡ್ ಇಟ್ ಹಸ್ ಬಿನ್ ವಂಡರ್ಫುಲ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಮಾರ್ಚ್ 1ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಇದು ತುಂಬ ಜನ ಈಗಾಗಲೇ ಕೇಳಿದ್ದಾರೆ. ಮತ್ತೊಮ್ಮೆ ಕೇಳೋಕ್ಕೆ ಮುಂಚೆ ನಾನು ಉತ್ತರ ಕೊಡ್ತೀನಿ. ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗೋ ಸಿನಿಮಾ ಇದು. ತುಂಬ ದೊಡ್ಡ ರಿಲೀಸ್ ಆಗುತ್ತೆ ಕನ್ನಡ ಸಿನಿಮಾಗೆ, ಯಾಕಂದರೆ ಕನ್ನಡ ಸಿನಿಮಾ ಅಂತಾನೆ ಇಡೀ ಭಾರತ ದೇಶದಲ್ಲಿ ಔಟ್ಸೈಡ್ ಕಂಟ್ರಿ ಆಲ್ಸೋ ಆಸ್ ಅ ಕನ್ನಡ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಬರೀ ಕರ್ನಾಟಕದಲ್ಲ, ಇಡೀ ಇಂಡಿಯಾನಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ, ಹೊರ ದೇಶದಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ ಕನ್ನಡ ಸಿನಿಮಾ. ಹಾಗೆ ಇವತ್ತು ನನಗೆ ಒಂದಷ್ಟು ಪಿಕ್ಚರ್ಸ್ ಯಾರ್ಯಾರು ವಾಟ್ಸ್ಆ್ಯಪಲ್ಲಿ ಕಳಿಸ್ತಾ ಇದ್ರು. ಅದು ಬಾಂಬೆ ಗೋರೆಗಾಂವ್ನಲ್ಲಿ ಇದ್ದ ಒಂದು ಮಾಲಲ್ಲಿ ಆಗಲೇ ದರ್ಶನ್ ಅವ್ರ ಫೋಟೋ ಹಾಕಿ ಯಜಮಾನ ಅಂತ ಅವರೇ ಒಂದು ಡಿಸೈಡ್ ಮಾಡಿ ಹಾಕೊಂಡ್ಬಿಟ್ಟಿದ್ದಾರೆ. ಆ ಥರ ಏನೋ ಆಲ್ರೆಡಿ ಬೇರೆ ಊರಲ್ಲಿ ಕೂಡ ನಾನೇನೋ ಕಳಿಸಿಲ್ಲ, ಆಗಲೇ ಅವರೇ ಹಾಕೊಂಡಿದ್ದಾರೆ. ಯಾರೋ ಸ್ನೇಹಿತರು ನಂಗೆ ವಾಟ್ಸ್ಆ್ಯಪಲ್ಲಿ ಕಳಿಸ್ತಾ ಇದ್ರು. ಆ ಥರದ ಕ್ರೇಜು ಯಜಮಾನ ಕ್ರಿಯೇಟ್ ಮಾಡಿದೆ ಅಂದರೆ ಏನು ಹೇಳಬೇಕು, ಹೌ ಶುಡ್ ಐ ಥ್ಯಾಂಕ್ ದರ್ಶನ್? ಐ ಡೋಂಟ್ ನೋ, ಐ ಹ್ಯಾವ್ ನೋ ವರ್ಡ್ಸ್ ಟು ಥ್ಯಾಂಕ್ ಯು. ಸೊ ಮಾರ್ಚ್ 1ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮದವರು ಮರೆಯೋಂಗೆ ಇಲ್ಲ. ಅಫ್ಕೋರ್ಸ್ ಇದು ನಾನು ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ತಾ ಇಲ್ಲ, ಎಲ್ಲರೂ ಚಾಲೆಂಜಿಂಗ್ ಸ್ಟಾರ್ ಅವರ ಮಾತುಗಳು ಕಾಯ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಡೇ 1ನಿಂದ ಮಾಧ್ಯಮ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ನನ್ನ ಮೀಡಿಯಾ ಹೌಸ್ ಇರ್ಬೋದು, DPITS ಇರ್ಬೋದು, ಈ ಹಿಂದೆ ನಾವು ಮಾಡಿರುವ ಯಾವ ಎಲ್ಲ ಪ್ರಾಜೆಕ್ಟ್ಸು ಆಡಿಯೋಕ್ಕೂ ಹೆಂಗೆ ಸಪೋರ್ಟ್ ಮಾಡಿದಾರೋ ಅದಕ್ಕಿಂತ ಮಿಗಿಲಾಗಿ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು, ಪ್ರಿಂಟ್ ಮೀಡಿಯಾ, ಟೆಲಿವಿಷನ್, ವೆಬ್ ಪೋರ್ಟಲ್ಸ್, ಎವ್ರಿಬಡಿ ಅವರೇ ಕೇಳಿ ಗಲಾಟೆ ಮಾಡಿ ನಾನು ಬ್ಯುಸಿ ಇದ್ದೀನಿ ಅಂದರೂ ಕಿತ್ಕೊಂಡು ಕೊಡಿ ನನ್ನ ಫೋಟೋಸು, ನಾವು ಪ್ರಮೋಟ್ ಮಾಡ್ತೀವಿ ಅಂತ ನಿಂತಿದ್ದಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ಸಿನಿಮಾನ ಮೀಡಿಯಾ ಹೌಸ್ ಸ್ಟುಡಿಯೋನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಅಫ್ಕೋರ್ಸ್ ನನಗೆ ಸಿನಿಮಾ ಸೆಟಪ್ನ KRG ಸ್ಟುಡಿಯೋಸ್ ಮಾಡ್ತಾ ಇದ್ದಾರೆ, ಬಟ್ ಸಿನಿಮಾ ಈಸ್ ಡಿಸ್ಟ್ರಿಬ್ಯೂಟೆಡ್ ಬೈ ಮೀಡಿಯಾ ಹೌಸ್ ಸ್ಟುಡಿಯೋ. ಸಿನಿಮಾ ಮೇಲೆ ತುಂಬ ನಂಬಿಕೆ ಇದೆ. ಸೊ ವಿ ಹ್ಯಾವ್ ಟೇಕನ್ ಅಪ್ ಡಿಸ್ಟ್ರಿಬ್ಯೂಷನ್ ಟು, ಆ್ಯಂಡ್ ಥ್ಯಾಂಕ್ ಯು ಸರ್. ಪ್ರೊಡ್ಯೂಸರ್ಸ್ ಇಬ್ರಿಗೂ ಕೂಡ ಗುಡ್ ಲಕ್ ಅಂಡ್ ಎಕ್ಸ್ಪೆಕ್ಟಿಂಗ್ ಇನ್ನೂ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮೀಡಿಯಾ ಹೌಸ್ ಕಡೆಯಿಂದ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ಎಲ್ಲಿಂದ ಶುರು ಮಾಡೋದು ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ಆದರೆ ಮೊದಲನೇದಾಗಿ ಅಪ್ಪಾಜಿಯವರು ತುಂಬ ದೊಡ್ಡ ಮಾತಾಡಿದ್ರು, ಖಂಡಿತ ಇಲ್ಲ. ಅವರಿರೋದಕ್ಕೆ ಸಿನಿಮಾ, ಅವ್ರಿಗೆ ಹೀರೋ, ನಾವೆಲ್ಲ ಸುಮ್ಮನೆ ಪೋಷಕ ಪಾತ್ರದಲ್ಲಿದ್ದೀವಿ. ಯಾಕಂದ್ರೆ ದೊಡ್ಡ ದೊಡ್ಡ ಕಲಾವಿದರು ಎಲ್ಲರೂ ಇದ್ದಾರೆ, ಅವ್ರ ಜೊತೆಗೆ ನಾವು ಸಣ್ಣ ಸಣ್ಣ ಪಾತ್ರ ಮಾಡಿದ್ವಿ ಅಷ್ಟೇ. ಈಗ ಮೊದಲನೇದಾಗಿ ಹರಿಕೃಷ್ಣನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ಒಂದು ಇದು ಕಾಮಿಡಿಯಾಗಿ ಅವ್ರು ಹೇಳಿದ್ರು ಕ್ಲ್ಯಾಪ್ ಬಾಗ್ ಅಂತ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬ ಕ್ಲ್ಯಾಪ್ ಬಾಗ್ ಹಿಂದ್ಗಡೆ ಛತ್ರಿ ಇಟ್ಕೊಂಡಿದ್ದು ನೋಡಿದ್ದು ನಾನೇ. ಇದು ನನಗೆ ಆ್ಯಕ್ಚುಲಿ ಒಂದು ಎಕ್ಸ್ಪೀರಿಯನ್ಸ್. ನೋಡ್ರಿ, ಈಗ ಅವ್ರು ಹೇಳಿದ್ರಲ್ಲ ಕ್ಲ್ಯಾಪ್ ಬಾಯ್ ಅಂತೇಳಿ, ನಾನು ಆ್ಯಕ್ಚುಲಿ ಪಾಪ ಬೇರೆ ಎಷ್ಟೋ ಜನ ಪಾಪ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ನೋಡಿದ್ದೀನಿ, ಪಾಪ ಹಂಗೆ ಓಡಾಡ್ತಿರ್ತಾರೆ. ಆದರೆ ಒಂದು ಹೈಫೈ ಕ್ಲ್ಯಾಪ್ ಬಾಯ್ ನೋಡಿದ್ದು ನಾನು ಆ್ಯಕ್ಚುಲಿ ಹರಿಕೃಷ್ಣನ. ಇದನ್ನೇನಿಗೆ ಕ್ರೆಡಿಟ್ ಹೇಳ್ತಾ ಇದ್ದೀನಿ ಅಂದರೆ, ಸೊ ಎಲ್ಲ ತೆರೆಮರೆಯಲ್ಲಿ ಹಿಂದ್ಗಡೆ ಎಲ್ಲರಿಗೂ ಗೊತ್ತಿರುತ್ತೆ, ನಮಗೆ ಗೊತ್ತಿರುತ್ತೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಂತ, ಬಟ್ ಮುಂದ್ಗಡೆ ಪ್ರೊಜೆಕ್ಟ್ ಆಗೋದೇ ಬೇರೆ. ಏನಕ್ಕೆ ಹರಿಕೃಷ್ಣ ಇದ್ರಲ್ಲಿ ಡೈರೆಕ್ಟರ್ ಆದ್ರು ಅನ್ನೋದಕ್ಕೆ, ಯಾಕಂದ್ರೆ ಫ್ರಮ್ ಸ್ಕ್ರಾಚ್ ಇಂದ ಹಿಡಿದು ಇವತ್ತು ಯಜಮಾನ ಇಲ್ಲಿವರೆಗೂ ಬಂದಿಲ್ಲದಕ್ಕೆ ಹರಿದು ಒಂದು ಇನ್ಪುಟ್ ಏನಿದೆ ಅಗಾಧವಾದ್ದು, ಅಮೋಘವಾದ್ದು, ತುಂಬ ದೊಡ್ಡದು. ಸೊ ಆದ್ರಿಂದ ಕ್ರೆಡಿಟ್ ಹರಿಗೂ ಇರಲಿ ಅಂತೇಳಿ ನಾವು ಭಾವಿಸಿದ್ವಿ. ಏನಕ್ಕೆ ಅಂದರೆ ಕ್ರೆಡಿಟ್ ಕೊಡಲಿಲ್ಲ ಅಂದ್ರೆ ತಪ್ಪಾಗೋಗುತ್ತೆ. ಆಮೇಲೆ ನೀವುಗಳು ಕೇಳ್ಬೋದು, ಯಾಕೆ ದರ್ಶನಗೆ ರನಿ ಅಂದರೆ, ನನಗೂ ಸುಮಾರು ಜನ ಕೇಳಿದ್ರು ಈ ಮಾತನ್ನ, ಯಾಕೆ ಬೇರೆ ಸಿನಿಮಾಗೆ ಅರಿಯಿಂಗ್ ಕೊಡಲ್ಲ ಅಂತ ಹೇಳಿ. ನಾನು ಅವಾಗ ಅರಿಯಿಂಗ್ ಕೇಳಿದೆ, ಹೌದಪ್ಪ, ಯಾವುದೋ ಒಂದು ಸಾಂಗ್ ಇಟ್ಟಾಗಲಿ 2 ಸಾಂಗ್ ಇಟ್ಟಾಗಲಿ ಅಂತ ತುಂಬ ಜನ ನಾವು ಪ್ರಯತ್ನ ಪಡ್ತೇವೆ ಆ್ಯಸ್ ಎ ಹೀರೋಗಳಾಗಿ. ನಮ್ಮ ಸಿನಿಮಾಲಿ 1 ಸಾಂಗು 2 ಸಾಂಗು ಹಿಟ್ ಆಗಲಿ ಅಂತೇಳಿ, ಬಟ್ 4 ಸಾಂಗ್ ಸೌಂಡ್ ಮಾಡಿರೋದಕ್ಕೆ ಕಾರಣ ಏನು? ನಾನು ಅರಿ ಕೇಳಿದಾಗ ತುಂಬ ಸಿಂಪಲಾಗಿ ಈಸಿಯಾಗಿ ಅರಿ ಹೇಳೋರು ನನಗೆ, ಅಣ್ಣ ನಿಜ ನೀನು ಕೇಳೋದ್ರಲ್ಲಿ ತಪ್ಪಿಲ್ಲ ನನಗೆ. ಈಗ ನಾನು ಇದನ್ನೇ ಭಟ್ರಿಗೂ ಸಿನಿಮಾ ಮಾಡಿದ್ದೀನಿ. ಕೆಲವರು ನನಗೊಂದಷ್ಟು ಜನ ಡೈರೆಕ್ಟರ್ಗಳಿದ್ದಾರೆ, ಅವರು ಆ್ಯಕ್ಚುಲಿ ಮೊದಲಿಂದ ಹಿಡಿದು ಕೊನೆವರೆಗೂ ಸಿನಿಮಾನ ಕತೆ ಹೇಳ್ತಾರೆ ನನಗೆ. ಹೀರೋ ಇದೇ ಡೈಲಾಗ್ ಹೇಳ್ತೇನೆ, ಇದರಿಂದ ಈ ಸೀನ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಇಲ್ಲಿ ಮುಗಿಯುತ್ತೆ, ಇಲ್ಲಿಂದ ಈ ಸಾಂಗ್ ಬೇಕಾಗುತ್ತೆ ಅಂತ. ಬಟ್ ನಮ್ಮಲ್ಲಿ ಎಷ್ಟು ಜನ ನಿಮ್ಮ ಡೈರೆಕ್ಟರ್ಗಳನ್ನ ಕತೆ ಹೇಳಿದ್ರೆ ಸಿಚುವೇಶನ್ ಇದ್ರೆ ಮಾಡ್ಕೊಟ್ಬಿಟ್ರೆ ಅವ್ರು ಏನು ಮಾಡ್ತಾರೆ, ಮಾಡ್ಕೊಡ್ತಾರೆ.
ಸೊ ತಪ್ಪೆಲ್ಲಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಅವಾಗ. ಸೊ ಎಷ್ಟೋ ಜನ ನಮ್ಮಲ್ಲಿ ಒಳ್ಳೆ ಡೈರೆಕ್ಟರ್ಗಳಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾರೆ, ಆದರೆ ಕಥೆನ ಕನ್ವಿನ್ಸ್ ಮಾಡಿ ಕೆಲಸ ತಗೊಳ್ಳೋದಿದೆಯಲ್ಲ ಅದು ತುಂಬ ಮುಖ್ಯ. ಏನಕ್ಕೆ ಯಜಮಾನದಾಗ ಇಷ್ಟು ಒಳ್ಳೊಳ್ಳೆ ಸಾಂಗ್ಗಳಾಗಿದೆ ಅಂದರೆ, ಯಾಕಂದರೆ ಹರಿ ಕೂತು ಕತೆ ಮಾಡಬೇಕು ಅವರು ಪವನ್ಕುಮಾರ್ ಸರ್. ಸೊ ಆದ್ರಿಂದ ಈ ಸಿನಿಮಾ ಸಾಂಗ್ಗಳು ಇಷ್ಟೊಂದು ಒಳ್ಳೇದಾಗಿದೆ. ಆಮೇಲೆ ನಾನು ಪ್ರತಿಯೊಬ್ಬರು ಕಲಾವಿದರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದು ನಿಜವಾಗ್ಲೂ ನಮ್ಮ ಸಿನಿಮಾ ಅಲ್ಲ. ಆಮೇಲೆ ಓಪನ್ ಆಗಿ ಹೇಳ್ತೀನಿ, ಇದೊಂದ್ಸಲಿ ಸ್ಟೇಟ್ಮೆಂಟು ಬಂತು, ಅದೊಂದು ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ನಮ್ಮ ಇಂಡಸ್ಟ್ರಿಗೆ ವಿಷ್ಣು ಸರ್ ಯಜಮಾನ್ರಿದ್ದಂಗೆ, ಯಾಕಂದರೆ ಫಸ್ಟ್ ಅವ್ರದ್ದೇ ಸಿನಿಮಾ. ಆ ಸಿನಿಮಾಗೂ ಈ ಸಿನಿಮಾಗೂ ಯಾವುದೇ ಥರದ ಸಂಬಂಧ ಇಲ್ಲ. ಇಲ್ಲಿ ನಾವು ಯಜಮಾನ ಅಂತ ಹೇಳೋಕೆ ಹೊರಟಿರೋದು ಯಾರನ್ನ ಅನ್ನೋದನ್ನೇ ತುಂಬ ಒಂದು ಮುಖ್ಯವಾದ ಇಂಪಾರ್ಟೆಂಟ್ ಭಾಗ ಅದು. ಯಾಕಂದರೆ ಇವತ್ತು ತುಂಬ ಜನ ಆ್ಯಕ್ಚುಲಿ ಇಲ್ಲಿ ನೀವುಗಳು ಸೇರಿಸ್ಕೊಂಡು ಅದಕ್ಕೊಂದು ಕನೆಕ್ಟ್ ಆಗ್ಬೋದು ಆ ಪಾತ್ರಕ್ಕೆ. ಸೊ ಆದ್ರಿಂದ ಯಾರು ಹೇಳಿದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಆದ್ರಿಂದ ವಿಷ್ಣು ಸರ್ ಯಜಮಾನಗೂ ಈ ಯಜಮಾನಗೂ ಯಾವುದೇ ಥರದ ಒಂದು ಸಣ್ಣ ತುಡುಕು, ಯಾಕಂದರೆ ನಿಮ್ಗೆ ಆ್ಯಕ್ಚುಲಿ ಈಗ ಟ್ರೈಲರಲ್ಲೇ ಅರ್ಧ ಸಿನಿಮಾ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಆ ಯಜಮಾನಿಗೂ ಈ ಯಜಮಾನಿಗೆ ಏನು ಅಂತೇಳಿ ಆ ಥರ. ಸೊ ಹಾಗೆ ನಡೆದಿದ್ದು. ಆಮೇಲೆ ಇದರಲ್ಲಿ ನಾನು 3 ಜನ ಡ್ಯಾನ್ಸ್ ಮಾಸ್ಟರ್ಗಳು, ಕಲೈ, ನಮ್ಮ ಮೋಹನು, ಆಮೇಲೆ ಗಣೇಶ್ ಅಂತೇಳಿ 3 ಜನ ಇದು ಡ್ಯಾನ್ಸ್ ಮಾಸ್ಟರ್ಗಳಿದ್ರು. ಆಮೇಲೆ ಫೈಟ್ ಮಾಸ್ಟರ್ ಬಂದು ಕಲಲ್ಕನನ್ ಮಾಡಿದ್ರು, ವಿಜಯ್ ಮಾಸ್ಟರ್ ಮಾಡಿದ್ರು, ನಮ್ಮ ವಿನೋದ್ ನಮ್ಮ ಬೆಂಗಳೂರು ಫೈಟ್ ಮಾಸ್ಟರ್ ಅದ್ಭುತವಾದಂಥ ಒಂದು ಫೈಟ್ ಮಾಡೋರು. ಇದಕ್ಕೂ ಒಂದು ಇದೆ ಏನಂದರೆ, ನಮ್ಮ ಹುಡುಗರು ನಾವು ಯಾಕೆ ಇದು ಮಾಡಲ್ಲ ಅನ್ನೋದಕ್ಕೆ. ಈಗ ಹೊರಗಡೆ ಬಂದಿದ್ದು ಮಾಸ್ಟರ್ಗೆ ಫ್ಯಾಂಟಮ್ ಕ್ಯಾಮ್ರಾನೇ ಕೊಡ್ಬೇಕು, ಹಿಂಗೆ ಕೊಡ್ಬೇಕು, ಹಂಗೆ ಮಾಡಬೇಕು, ಅವ್ರು ಇಷ್ಟು ದಿನ ಕೇಳಿದ ತಕ್ಷಣ ಅದ್ರ ಮೇಲೆ 3 ದಿನ ಎಕ್ಸ್ಟ್ರಾ ಕೊಡಬೇಕು ಅಂತೇಳಿ ನಾನು ಆ್ಯಕ್ಚುಲಿ ಶೈಲಜಾ ಮ್ಯಾಮ್ ತುಂಬ ಕೇಳ್ಕೊಂಡೆ. ಅಮ್ಮ ಅವ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದೀರಮ್ಮ, ಅದ್ರಲ್ಲಿ ಒಂದು ಸ್ವಲ್ಪ ಕೊಟ್ಬಿಡಿಮ್ಮ ನೀವು ನೋಡಿ ಅಂತೇಳಿ. ನಿಜವಾಗ್ಲೂ ಅವರೆಲ್ಲರಿಗಿಂತ ಆ್ಯಕ್ಚುಲಿ ನಾನು ಚಾಲೆಂಜ್ ಆಗಿ ಹೇಳ್ತೀನಿ, ಆಸ್ ಅನ್ ಒಂದು ಆ್ಯಕ್ಷನ್ ಹೀರೋ ಆಗಿ, ವಿನೋದ್ ಫೈಟ್ಸ್ ಇಸ್ ದ ಬೆಸ್ಟ್ ಫೈಟ್ ವಾಟ್ ಎವರ್ ಹೇಳಿ. ನಿಜವಾಗ್ಲೂ ನೀವು ಆ ಫೈಟ್ ನೋಡಿದಾಗಲೇ ಹಿಂಗೆ ಅನ್ಸುತ್ತೆ, ನಿಜಕ್ಕೆ ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಮಾಡೋಣ ಅಂತೇಳಿ. ಸೊ ವಿನೋದ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಹಾಗೆ ಎಲ್ಲರದ್ದು ಹೇಳೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದ ಈಗ ಅವಾಗಿದ್ದ ದರ್ಶನ್ ಏನೂ ಇಲ್ಲ. ಕೆಲವು ಸಿನಿಮಾಗಳು ನಾನು ಕೆಲಸ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ ಬಂದು ತೊಗೊಳಪ್ಪ ನಿನ್ ಕಾಸು ತಗೋ ಬಾ, ಇಷ್ಟು ದಿನ ಡೇಟ್ಸು, ಇದು ಡೈರೆಕ್ಟರ್ ಬರ್ತಾರೆ, ಸರ್ ಇದು ಕತೆ ಸರ್, ಇದು ಸರ್, ಓಕೆ ಸರ್. ಸೊ ಈ ಥರ ನಾನು ಹೋಗ್ತೀನಪ್ಪ ಅಂತ ಆ್ಯಕ್ಚುಲಿ ಒಂದು ಸ್ಕೂಲ್ ಹುಡುಗನ ಥರ ಹೋಗ್ತೀನಿ, ನಿಂತ್ಕೊಳ್ತೀನಿ, ಬ್ಯಾಗ್ ಇಟ್ಬಿಟ್ಟು ಬಾ ಆ್ಯಕ್ಷನ್ ಅಂತ ಆ್ಯಕ್ಟ್ ಮಾಡ್ತೀನಿ, 4 ಸೈಡಲ್ಲಿ ಕೂರ್ತೀನಿ. ಆದರೆ ಶೈಲಜಾ ಮ್ಯಾಮ್ನ ನಾನು ತುಂಬಾನೇ ಹೇಳ್ಬೇಕು, ಹ್ಯಾಟ್ಸ್ ಆಫ್ ಅವ್ರಿಗೆ. ಪ್ರತಿ ಒಂದೂ ಕೂಡ ಯಾವುದೇ ಒಂದು ಇದು ಮಾಡಬೇಕಾದ್ರೂ ಸರಿ ಹಿಂಗೆ ಮಾಡ್ತಾ ಇದ್ರು. ನಿಮ್ಗೆ ಏನು ಅನ್ಸುತ್ತೆ? ಇಲ್ಲಮ್ಮ ನೀವು ಅಂದ್ಕೊಳ್ಳಿ, ಎಲ್ಲ ನಂಗೆ ಆ್ಯಕ್ಚುಲಿ ಒಂದೊಂದ್ಸಲ ನಾನು ಇದು ಅಂತಂದಾಗ ಹೇಳ್ತಿದ್ದೆ, ಅಮ್ಮ ಒಂದು ಡಬ್ಬ ಐಡಿಯಾ ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡಿ, ಹಿಂಗಲ್ಲದೆ ಹಿಂಗೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ನೋಡಿ ಕೂತ್ಕೊಂಡು ಡಿಸ್ಕಸ್ ಮಾಡೋಕ್ಕಾಗ. ಹರಿ ಆಗಲಿ ಶೈಲಜಾ ಮ್ಯಾಮ್ ಆಗಲಿ ಪ್ರತಿ ಒಂದು ವಿಷಯನೂ ನನಗೆ ಮುಟ್ಸಿ ಆಮೇಲೆ ಹೇಳ್ತಾರೆ, ಹಿಂಗೆ ಮಾಡ್ತಾ ಇದೀವಿ ಸರ್ ಅಂತೇಳಿ. ಈಗ ಇಲ್ಲಿವರೆಗೂ 51 ಸಿನಿಮಾ, ಇನ್ನೇನು 50 ಕುರುಕ್ಷೇತ್ರ ಬರುತ್ತೆ, 51ನೇ ಸಿನಿಮಾ. ಫಸ್ಟ್ ಟೈಮ್ ಏನಕ್ಕೆ ಅದು ರೀಚ್ ಆಗಿದ್ದಕ್ಕೆ ಒಂದು ಕಾರಣ ಹೇಳ್ತೀನಿ. ಶೈಲಾ ಮ್ಯಾಮ್ ಆ್ಯಕ್ಚುಲಿ ಈಗ ಇಷ್ಟು 50 ಸಿನಿಮಾ ಮೇಲೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಈಗ ಸಂಘಗಳಿದೆ, ಮೀಡಿಯಾದಲ್ಲಿದೆ, ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಒಂದು ಸಲ ಕರೆಸಿ ಅವ್ರಿಗೊಂದು ಸಲ ಊಟ ಹಾಕಿ ಏನು ಬೇಕು, ಏನು ಮಾಡ್ಬೋದು, ನಾವು ಜನಗಳಿಗೆ ರೀಚ್ ಮಾಡೋಕೆ ಪಬ್ಲಿಸಿಟಿ ಬೇಕು, ಬಟ್ ಹೆಂಗೆಂಗೋ ಸುಮ್ಮನೆ ಪಬ್ಲಿಸಿಟಿ ಮಾಡೋದು ಬೇಡ, ಯಾವ ಥರ ಮಾಡಿದ್ರೆ ಚಂದ. ಅದಕ್ಕೆ ಕೌಂಟೌನ್ ಇಟ್ಕೊಂಡ್ವಿ. ಈಗ ಸಾಂಗ್ ಬಿಡ್ತಾ ಇದೀವಿ, ಕೌಂಟೌನ್ ಇಲ್ಲಿಂದ ಏಕ್ದಡಮ್. ನಾನು ಇವತ್ತು ನಾಳೆ ಬೆಳಗ್ಗೆ ನಾನು ಯಾವ್ದಾದ್ರು ಒಂದು ಟ್ರೇಲರ್ ಬಿಟ್ಟರು ಕೂಡ ಎಷ್ಟೋ ಹೋಗೋದೇ ಇಲ್ಲ. ಈಗ ಅದಕ್ಕೆ ಅಲ್ಲಿಗೆ ಒಂದು ಮಿಲಿಯನ್ಸ್ ಲೆವೆಲ್ ರೀಚ್ ಆಗಿದೆ ಅಂದಾಗ ಜನಕ್ಕೆ ಆ ಟೈಮಿಂಗು ಆ ಒಂದು ಇದನ್ನ ನಾವು ಕಾದರಿಸ್ಬೇಕು. ಆ್ಯಕ್ಚುಲಿ ಈಗ ನಾವು ಬರ್ತಾ ಇದೀವಿ ಅಂದಾಗ ಪ್ರಿಪೇರ್ ಆಗ್ತಾರೆ. ಸೊ ಆಡಿಯನ್ಸ್ಗಳನ್ನ ಪ್ರಿಪೇರ್ ಮಾಡಬೇಕು. ಆ ಕೆಲಸದಲ್ಲಿ ಮಾತ್ರ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಶೈಲಜಾ ಮ್ಯಾಮ್ಗೆ. ಸೊ ಇದೆಲ್ಲ ಅವರೇ ಮಾಡಿದ್ದು. ಒಂದು ಅದ್ಭುತವಾದಂಥ ಕತೆ. ಆಮೇಲೆ ಏನೋ ಎಕ್ಸ್ಟ್ರಾರ್ಡನರಿ ಮಾಡಿದೀವಿ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತಿನ ಸಿಚುವೇಶನ್ ಏನು ನಡೀತಾ ಇದೆ, ಏನೇನು ಆಗ್ತಾ ಇದೆ, ಸೊ ಆ ಎಲಿಮೆಂಟ್ಸ್ನ ಇಟ್ಕೊಂಡು ಅದನ್ನ ಒಂದು ಸಿನಿಮಾ ರೂಪದಲ್ಲಿ ಒಬ್ಬ ನಾಯಕ ಹೆಂಗೆ ಹೇಳ್ಬೋದು, ಅದನ್ನ ಹೆಂಗೆ ಕನ್ವಿನ್ಸ್ ಮಾಡ್ಬೋದು, ಸೊ ಆ ಭಾಗಗಳನ್ನ ಇಟ್ಕೊಂಡು ನಾವು ಆ್ಯಕ್ಚುಲಿ ಕೆಲಸ ಮಾಡಿದ್ವಿ. ಇದನ್ನ ಯಜಮಾನ ಅಂತ ಹೇಳಿ ಇಷ್ಟಪಡ್ತೀನಿ. ಆಮೇಲೆ ಶಶಿಧರ್ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಇದಾಗೋದೆ ಅವ್ರು ಹಾಕಿರೋ ಸೆಟ್ಗಳು ಮಾತ್ರ ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ಬಟ್ ಆ ಥರ ಸೆಟ್ಗಳನ್ನ ನೋಡಿಲ್ಲ. ಆ ಪರ್ಫೆಕ್ಷನ್ ಅಂತೂ ನಾನು ಯಾವತ್ತೂ ನಾನು ನೋಡಲಿಲ್ಲ. ಒಂದು ಬರೀ ಒಂದು ಫೈಟ್ಗೆ ಒಂದು ಸೆಟ್ ಹಾಕೊಟ್ರು ನನಗೆ, ಸರ್ ಇದು ಎಲ್ಲಿಂದ ಎತ್ಕೊಂಬಂದ್ರಿ, ಹೆಂಗ್ ಮಾಡಿದ್ರಿ ಇದನ್ನ ಅಂದಾಗ ಯಾವುದೋ ಒಂದು ಉಡುಪಿದು ಯಾವುದೋ ಒಂದು ಕಡೆ ಇದೆ ಹೇಳಿದ್ರು, ದರ್ಶನ್ ಅಲ್ಲಿ ಇದೇ ಇತ್ತರದು. ಇದನ್ನ ನೋಡಿದಾಗ ಇಲ್ಲ ಸರ್, ಇದು ಆ ಕಡೆ ಎಲ್ಲ ತಮಿಳ್ನಾಡು ಕಡೆ ಹೆಂಗೆ ಸಿಗುತ್ತೆ ಅದು, ಇಲ್ಲ ಉಡುಪಿಲೂ ಕೂಡ ನಮ್ಮಲ್ಲಿದೆ. ಯಾವಾಗೋ ಹಳೆ ಕಾಲದಲ್ಲಿ ರಾಜರು ಆಕ್ಚುಲಿ ವಜ್ರರಾಜದವ್ರು ಯಾರು ಹೊರಗಡೆ ಬಂದಾಗ ಗೊಂಬೆಗಳು ನಿಲ್ಸೋರಂತೆ ಎದುರ್ಸಕ್ಕೆ, ಅಂದ್ರೆ ಕಾವಲ್ಗಿದ್ದಾರೆ. ಸೊ ಆ ಥರದ್ದು ಒಂದು ಒಳ್ಳೆ ಅದ್ಭುತವಾದ ಸೆಟ್. ಸೊ ಹ್ಯಾಟ್ಸ್ ಆಫ್ ಅವ್ರಿಗೆ, ನಿಜವಾಗ್ಲೂ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಅವ್ರು. ಬಟ್ ಒಂದು ಪರ್ಸನಲ್ ಕ್ವಶನ್ ನನಗೆ, ಅಂದರೆ ಯೂಶಲಿ ಒಂದು ಫ್ಯಾನ್ಸ್ ಅಂತ ಒಂದು ಸೆಟ್ಟಿಗೆ ಬಂದಾಗ 50-100 ಬರಲ್ಲ. ನಿಮ್ಮ ಸೆಟ್ಲ್ ನೋಡಿದ್ದೀನಿ 500 ಜನ 600 ಜನ ಕಾಯ್ತಿರ್ತಾರೆ, ನಿಮ್ಮನ್ನು ಸಿಗೋರ್ಗೂ ಕಾಯ್ತಿರ್ತಾರೆ. ಅಷ್ಟು ಸುಸ್ತಾದರೂ ಅಷ್ಟೆಲ್ಲ ಎಂಟೈರ್ ಡೇ ವರ್ಕ್ ಮಾಡಿದ್ರು ಪ್ರತಿಯೊಬ್ಬರಿಗೂ ಒಂದು ಫೋಟೋ ಕೊಟ್ಟು ಒಂದು ಸ್ಮೈಲ್ ಕೊಟ್ಟು ಕಳಿಸ್ಕೊಡ್ತಿರಲ್ಲ, ಅಷ್ಟು ಪೇಷನ್ಸ್ ಹೆಂಗೆ? ಅವರಿಂದ ನಾನಿದ್ದೀನಿ ಸರ್, ನನ್ನಿಂದ ಅವರಿಲ್ಲ ಸರ್. ಸೊ
ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಂಡ್ ಯಜಮಾನ ಸಿನಿಮಾದ ಒಂದು ಟೈಟಲ್ ಟ್ರ್ಯಾಕ್ ಇದೆ, ಅದರಲ್ಲಿ ನಿಜವಾದ ಯಜಮಾನನು ಕಾಣಿಸ್ತಾನೆ ಅಂಡ್ ಸಿನಿಮಾದ ಯಜಮಾನನು ಕಾಣಿಸ್ತಾನೆ. ಟೈಟಲ್ ಟ್ರ್ಯಾಕ್ನ ಒಂದ್ಸತಿ ಕೇಳಿಸ್ಕೊಳ್ಳೋಣ ಸರ್. ಟೈಟಲ್ ಟ್ರ್ಯಾಕ್ ಪ್ಲೀಸ್. ದಯವಿಟ್ಟು ಮತ್ತೊಮ್ಮೆ. ಧರ್ಮ ಸರ್, ಅವನಿಗೆ ಫಸ್ಟ್ ಕರೆದಿದ್ದು ನಾವು ಕ್ಯಾಡ್ಬರೀಸ್ ಅಂತ. ಓಕೆ, ಆಕ್ಚುಲಿ ನನಗೆ ಬಿ ಸುರೇಶ್ ಸರ್ ಜೊತೆ ಮಾತಾಡಬೇಕಾದ್ರೆ ಒಂದೇನೋ ತುಂಬ ಸ್ಟ್ರಾಂಗ್ ಆಗಿ ಏನೋ ಹೇಳೋಕೊಟ್ಟಿರ ಏನಿದೆ ಈ ಸಿನಿಮಾದಲ್ಲಿ ಅಂತ ಕೇಳಿದಾಗ ತುಂಬ ಸಿಂಪಲ್ ಆಗಿ ಹೇಳಿದ್ರು. ನಾವು ಯಾರೋ, ನಮ್ಮ ಪದ್ಧತಿಗಳೇನು, ನಾವು ಎಲ್ಲಿಂದ ಬಂದ್ವಿ, ಏನು ಮಾಡ್ತಾ ಇದೀವಿ, ಎಲ್ಲೋ ಒಂದು ಕಡೆ ಗ್ಲೋಬಲೈಸೇಷನ್ ಅನ್ನೋಂಥ ಈ ಒಂದು ಗುಂಗಿನಲ್ಲಿ ಏನೋ ಒಂದು ಕಳೆದೋಗ್ತಿದೆ. ಸೊ ಅದೇನು ಎಂತ ಪ್ರತಿಯೊಂದು ಕೂಡ ನಿಮಗೆ ಸಿನಿಮಾ ಥಿಯೇಟರ್ನಲ್ಲಿ ಸಿಗುತ್ತೆ. ಒಂದು ಸ್ಟ್ರಾಂಗ್ ಮೆಸೇಜ್ ಜೊತೆಗೆ ಇದೇ 1ನೇ ತಾರೀಕು ಬರೋದಕ್ಕೆ ರೆಡಿ ಇದೆ. ಯಜಮಾನ, ಸದ್ಯಕ್ಕೆ ಯಜಮಾನ ಬಿ ಸುರೇಶ್ ಸರ್ ದಯವಿಟ್ಟು ಬರಬೇಕು. ಹಿಂದೆ ಕಡಬೇಕು, ಇದಕ್ಕೆ ಬಿಡ್ರಮ್ಮ, ಹಿಂದೆ ಕಡಬೇಕು. ಒಂದು ಬೈಲ್ ಕೊಟ್ಟರೆ ನಮಗೆ ಬೇಡ ಬರೋಕ್ಕಾಗ ಇಲ್ಲಡಿ ಇಲ್ಲಿ ಹೇಳ್ತೀನಿ ಸರ್. ಅದು ಬನ್ನಿ ತೆಗಿಬೇಡ್ರಿ ದಯವಿಟ್ಟು, ಯಾರಿಗೂ ಸಿಗಲ್ಲ ಆಮೇಲೆ ಅವ್ರಿಗೇನು ಹೇಳ್ತೀನಿ. ಕೇಳೋಣ